ಇವತ್ತಿನ ವಿಡಿಯೋದಲ್ಲಿ ನಾನು MS ಎಕ್ಸೆಲ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನನ್ನು ಮತ್ತು ಯಾವ ರೀತಿ ಟ್ಯಾಬ್ಗಳನ್ನು ಯೂಸ್ ಮಾಡಬೇಕು, ಯಾವ ರೀತಿ ಎಕ್ಸೆಲ್ ಯೂಸ್ ಮಾಡಬೇಕು, ಯಾವ ರೀತಿ ಎಕ್ಸೆಲ್ ಹೆಲ್ಪ್ ಆಗುತ್ತೆ ಅನ್ನೋದರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. MS ಎಕ್ಸೆಲ್ ಏನಾಗಿರ್ತದೆ, MS ಎಕ್ಸೆಲ್ ಏನಾಗಿರ್ತದೆ, ಡಾಟಾನ ರೀಪ್ರೆಸೆಂಟೇಷನ್ ಮಾಡಲು ಅನಲೈಸ್ ಮಾಡ್ಲಿಕ್ಕೆ ಏನಾಗಿರ್ತದೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೇಕು. ಬಿಸ್ನೆಸ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅಂಡರ್ ಯೂಸ್ಗೂ ಸಹ ಏನಾಗಿರ್ತದೆ MS ಎಕ್ಸೆಲನ್ನು ನಾವು ಯೂಸ್ ಮಾಡ್ತಾರೆ ಅಂತ ಹೇಳ್ಬೇಕು. ನಾವು ಫಸ್ಟ್ ಏನು ಮಾಡಬೇಕು, MS ಎಕ್ಸೆಲನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ, ಯಾವ ರೀತಿ ಟ್ಯಾಬ್ಗಳನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಸಹ ಇವತ್ತಿನ ವಿಡಿಯೋದಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕಿತ್ತು, ಫಸ್ಟ್ನಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಹೋಗಿ ಸ್ಟಾರ್ಟ್ ಬಟನನ್ನು ಹೊಡೆದಾಕ್ರೆ ಏನಾಗಿತ್ತು, ಈ ರೀತಿ ಕಂಪ್ಯೂಟರ್ ವಿಂಡೋ ಏನಾಗಿರ್ತದೆ ಡಿಸ್ಪ್ಲೇ ಓಪನ್ ಆಗುತ್ತದೆ. ಅದರಲ್ಲಿ ಹೋಗಿ ನೀವೇನು ಮಾಡ್ಕೊತೀವಿ, ಈ ಸರ್ಚ್ ಬಾಕ್ಸ್ನಲ್ಲಿ ಹೋಗಿ ಏನು ಮಾಡಬೇಕು, ಮೈಕ್ರೋಸಾಫ್ಟ್ ಎಕ್ಸೆಲ್ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಓಪನ್ ಏನಾಗಿತ್ತು ಐಕಾನನ್ನು ತೋರಿಸ್ತೈತಿ. ಇಲ್ಲಿ ಏನು ಮಾಡ್ಬೋದು, ನೀವು ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲನ್ನು ಓಪನ್ ಮಾಡ್ಬೋದು. ಇನ್ನೊಂದು ವೇದಲ್ಲಿ ಹೋಗಿ ಏನು ಮಾಡ್ಬೋದು, ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಆಯಿತು ಆಲ್ ಪ್ರೋಗ್ರಾಮ್ ಅಥವಾ ಆಲ್ ಆ್ಯಪ್ಸ್ ಅಂತ ಒಂದು ಬರುತ್ತೆ. ನೀವು ಅಲ್ಲಿ ಹೋಗಿ ಏನು ಮಾಡ್ಬೋದು, ಕ್ಲಿಕ್ ಮಾಡಿದ್ರೆ ಏನಾಗಿರ್ತೈತಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಏನಾಗಿರ್ತೈತಿ, ಇಲ್ಲೆಲ್ಲ ಪ್ರೋಗ್ರಾಮ್ಸ್ಗಳು ಕಂಪ್ಯೂಟರ್ನಲ್ಲಿ ಇರುವಂಥ ಎಲ್ಲ ಪ್ರೋಗ್ರಾಮ್ಸ್ಗಳು ಏನಾಗಿರುತ್ತೆ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಯಾವೆಲ್ಲ ಆಪ್ಷನ್ಸ್ ಅದಾವಂತ ನಾವು ಕಳೆದ್ರೆ ಇದರಲ್ಲಿ ನಮ್ಗೆ ಏನಾಗಿದೆ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲನ್ನು ನಾವು ಓಪನ್ ಮಾಡ್ತೀವಿ. ಈಗ ಏನಾಗಿರ್ತೈತಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಂಡೋನ ಓಪನ್ ಆಗುತ್ತದೆ. ಈ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಏನಾಗುತ್ತೆ, ಏನೆಲ್ಲ ಕಾಂಪೋನೆಂಟ್ ಅದಾವ ಅನ್ನೋದನ್ನು ನಾವು ಬೇಸಿಕ್ಕಾಗಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ. ಫಸ್ಟ್ ಏನಾಗಿರ್ತೈತಿ, ನಿಮಗೆ ಕಾಣಿಸಲಾಗೈತೆ ಅಂದ್ಕೊಂಡು ಸ್ವಲ್ಪ ಜೂಮ್ ಮಾಡ್ತೀನಿ. ಅದೇ ರೀತಿಯಾಗಿ ಇದೇನಾಗಿರ್ತೈತಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಇಲ್ಲಿ ಏನಾಗಿರ್ತೈತಿ, ಬೇಸಿಕ್ ಇದನ್ನೆಲ್ಲ ನಾ ಕಾಂಪೋನೆಂಟ್ ಅದು ಟ್ಯಾಬ್ಗಳೆವು ಬಾರ್ಗಳೆವು ಇದೆಲ್ಲವನ್ನು ಹೇಳ್ತೀವಿ. ಇದಕ್ಕೆ ಏನಾಗಿತ್ತು, ಆ್ಯಕ್ಟಿವ್ ಸೆಲ್ ಯಾವುದೇ ಒಂದು ಎಕ್ಸೆಲನ್ನು ಓಪನ್ ಮಾಡಿದಾಗ ಎಕ್ಸೆಲ್ ಅಡ್ರೆಸ್ ಏನಾಗಿತ್ತು A1 ಆಗಿರ್ತೈತೆ ಅಂತಲೂ ಸಹ ಹೇಳ್ತೇವೆ. ಇದೇನಾಗಿರ್ತೈತಿ ಬೇಸಿಕ್. ಫಸ್ಟ್ ಒನ್ ಆಗಿರ್ತೈತಿ, ಇಲ್ಲಿ ಹೋಗ್ತೀರಾ, ಇಲ್ಲಿ ಏನಾಗಿರ್ತೈತಿ, ಇದು ಇದೆಲ್ಲರಿಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಏನಾಗಿರ್ತೈತಿ, ಇದಕ್ಕೆ ಏನಂತ ನಾವು ಕರೀತಾರ, ಟೇಬಲ್ ಬಾರು ಅಂತ ನಾವು ಕರೀತಾರೆ. ಇದಕ್ಕೆ ಯಾವುದಂತ ಕರೀತಾರ, ಟೈಟಲ್ ಬಾರ್. ಇದಕ್ಕೆ ಏನಂತ ಕರೀತಾರ, ಟೈಟಲ್ ಬಾರ್. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಟೈಟಲ್ ಬಾರು. ಇದಕ್ಕೆ ಏನಂತ ಕರೀತಾರ, ಟೈಟಲ್ ಬಾರ್. ಈ ಟೈಟಲ್ ಬಾರ್ನಾಗ ಇರ್ತೈತಿ, ಏನು ವರ್ಕ್ ಬುಕ್ ಅನ್ನು ಓಪನ್ ಮಾಡಿದ್ರೆ ಅದರದ್ದು ಡಿಸ್ಪ್ಲೇ ತೋರಿಸ್ತೈತೆ ನೋಡೋದು ವರ್ಕ್ ಬುಕ್ 1. ಇದು ಏನಂತ ಕರೀತಾರೆ, ಈ ವಿಂಡೋಕ್ಕೆ ಏನಂತ ಕರೀತಾರೆ, ಎಕ್ಸೆಲ್ ಓಪನ್ ಮಾಡ್ತಾರೆ ಅದಕ್ಕೆ ಏನಂತ ಕರೀತಾರ, ವರ್ಕ್ ಬುಕ್ ಅಂತ ನೋಡಿದ್ದು. ಏನಾದಕ್ಕೆ ಬೇರೆ ನೇಮನ್ನು ಕೊಟ್ಟರು ಸಹ ಏನಾಗಿರ್ತದೆ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ಅಂತಾರೆ ಟೈಟಲ್ ಬಾರ್. ಈ ಟೈಟಲ್ ಬಾರ್ನಲ್ಲಿ ಏನೆಲ್ಲ ತೋರಿಸ್ತೈತೆ ಅಂದ್ರೆ, ಇಲ್ಲಿ ಏನಾಗಿರ್ತೈತಿ, ಇದು ಮಿನಿಮೈಸ್. ಇದೇನಾಗಿರ್ತೈತಿ, ಮಿನಿಮೈಸ್ ಮಾಡೋದು. ಯಾವ ರೀತಿ ಮಿನಿಮೈಸ್ ಮಾಡ್ತೀವಿ, ಓಕೆನಾ. ಇದಕ್ಕೆ ಟೈಟಲ್ ಬಾರ್ನಲ್ಲಿ ಐಕಾನ್ ಬರೋಗಳು ಯಾವುದಾಗಿರ್ತೈತಿ, ಫಸ್ಟ್ ನೋಡು ಇದೇನು ಮಾಡ್ತೈತಿ, ಮಿನಿಮೈಸ್ ಮಾಡೋದು. ಇದೇನಾಗಿರ್ತೈತಿ, ಮಿನಿಮೈಸ್ ಮಾಡೋದು. ಇದ್ರ ರೀತಿ ಏನಾಗಿರ್ತೈತಿ, ಮಿನಿಮೈಸ್ ಮಾಡಿದ್ರೆ ಏನಾಗಿರ್ತೈತಿ, ಇದು ಮಿನಿಮೈಸ್ ಮಾಡೋ ಐಕಾನ್ ಅಂತಲೂ ಹೇಳ್ಬೋದು. ಇಲ್ಲಿ ಏನು ಮಾಡ್ತೈತಿ, ಇದು ರಿಸ್ಟಾರ್ಟ್ ಡೌನ್ ಅಂದ್ರೆ ಏನು ಮಾಡ್ತೀವಿ, ಇದು ಪೂರ್ತಿ ಸ್ಕ್ರೀನ್ ಎಲ್ಲ ಸ್ಕ್ರೀನ್ ಏನಾಗಿರ್ತೈತಿ ತೋರಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗ್ತೈತಿ, ಡೌನ್ ಆಗ್ತೈತಿ. ಇದಕ್ಕೆ ಅಂತದ ರಿಸ್ಟಾರ್ಟ್ ಡೌನ್ ಅಂತ ನಾವು ಕರಿತೀವಿ. ಇಲ್ಲಿ ಇಂಟು ಚಿಹ್ನೆಯನ್ನು ಕ್ಲಿಕ್ ಮಾಡಿದ್ರೆ ಏನಾಗಿರ್ತೈತಿ, ವಿಂಡೋ ಏನೈತಿ ಕ್ಲೋಸ್ ಆಗುತ್ತೆ. ಇದಕ್ಕೆ ಏನಂತ ಕರೀತಾರ, ಟೈಟಲ್ ಬಾರ್ನಲ್ಲಿ ಬರುವಂಥ ಐಕಾನ್ಗಳು. ಇದಕ್ಕೆ ಏನಂತಾರೆ, ರೈಟ್ ಸೈಡ್ ಬರುವಂಥ ಐಕಾನ್ಗಳು. ಇಲ್ಲಿ ಏನಾಗಿತ್ತು, ನಿಮ್ಗೆ ಏನಾದರೂ ಬೇಕಾಗಿದೆ ಅಂದ್ರೆ ಈ ಏನಾಗಿರ್ತೈತಿ, ಇಲ್ಲಿ ಕ್ವಿಕ್ ಅಸೆಸಬಲ್ ಅಂತ ಟ್ಯಾಬ್ಗಳು ಸಹ ಸಿಗ್ತವೆ ಇಲ್ಲಿ ಅಲ್ಲಿ ಟೈಟಲ್ ಬಾರ್ನಲ್ಲಿ. ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಬರುವಂಥದ್ದು ಇದಕ್ಕೇನಂತ ಕರೀತಾರೆ, ಈ ಹೋಮು, ಇನ್ಸರ್ಟು, ದ ಪೇಔಟು, ದ ಫಾರ್ಮುಲಾ, ಡಾಟಾ ರಿವ್ಯೂ, ಇವೆಲ್ಲ ಏನಂತ ಇದಕ್ಕೆ ಏನಂತ ಕರೀತಾರೆ, ಮೆನು ಅಂತಲೂ ಕರೀತಾರೆ ಅಥವಾ ಟ್ಯಾಬ್ಸ್ ಅಂತಲೂ ಸಹ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ, ಮೆನು ಟ್ಯಾಬು ಅಥವಾ ಟ್ಯಾಬ್ ಅಂತಲೂ ಸಹ ಕರಿತೀವಿ. ಯಾವುದು, ಹೋಮು, ಇನ್ಸರ್ಟು, ಪೇಔಟು, ದ ಫಾರ್ಮುಲಾ, ಡಾಟಾ, ಇದಕ್ಕೆ ಏನಂತ ಕರೀತಾರೆ, ಇವಕ್ಕೆಲ್ಲ ಮೆನು ಅಂತ ಕರಿತೀವಿ. ಇದ್ರೊಳಗೆ ಏನಾಗುತ್ತೆ, ಇನ್ಸರ್ಟ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅನ್ನು ಬರ್ತಾವೆ. ಪೇಔಟ್ನಲ್ಲೂ ಸಹ ಬೇರೆ ಬೇರೆ ಬರ್ತಾವೆ, ಫಾರ್ಮುಲಲ್ಲೂ ಸಹ ಬೇರೆ ಬರ್ತಾವೆ. ನಾವು ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ, ಹೋಮ್ನಲ್ಲಿ ಯಾವೆಲ್ಲ ಆಪ್ಷನ್ಸ್ಗಳು ಅದಾವೆ ಕೆಲನ ಇಲ್ಲಿ ತಿಳಿಸ್ಕೊಡ್ತೀವಿ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ. ಅದೇ ರೀತಿಯಾಗಿ ನೆಕ್ಸ್ಟು ಇದಕ್ಕೆ ಅಂತ ಕರೀತಾರೆ, ಇಲ್ಲಿ ಬರ್ತಾವಲ್ಲ ಕ್ಲಿಪ್ ಬೋರ್ಡ್ ಆಗಿರ್ಬೋದು, ಫಾಂಟ್ ಆಗಿರ್ಬೋದು, ಲೇಔಟ್, ಅಲೈನ್ಮೆಂಟ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಸ್ಟೈಲು, ಸೆಲ್ಲು, ಎಡಿಟಿಂಗು, ಇದನ್ನೆಲ್ಲ ಎಂತ ಹೋಮ್ನಲ್ಲಿ ಟ್ಯಾಬ್ನಲ್ಲಿ ಬರುವಂಥ ಎಲ್ಲ ಕಾಂಪೋನೆಂಟ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಇವಕ್ಕೆಲ್ಲ ಏನಂತ ಕರೀತಾರೆ, ಹೋಮ್ ಟ್ಯಾಬ್ನಲ್ಲಿ ಬರುವಂಥ ಎಲ್ಲ
ಕಾಂಪೋನೆಂಟ್ ಗ್ರೂಪ್ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ, ಇವಕ್ಕೆಲ್ಲ ಕಾಂಪೋನೆಂಟ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಟ್ಯಾಬು ಮತ್ತು ಈ ಗ್ರೂಪ್ಗಳನ್ನ ಕೂಡ್ದಕ್ಕೆ ಅಂತ ಕರೀತಾರೆ ರಿಬ್ಬನ್ ಅಂತಾನೂ ಸಹ ಕರೀತಾರೆ. ಇದು ರಿಬ್ಬನ್ ಟ್ಯಾಬ್ ಅಂತಾನೂ ಸಹ ಕರಿತೀವಿ. ಎರಡು ಕೂಡ್ದ ಇದಕ್ಕೆ ಅಂತಾರೆ, ಇವಕ್ಕೆಲ್ಲ ರಿಬ್ಬನ್ ಟ್ಯಾಬ್ ಅಂತಾನೂ ಸಹ ಕರೀತಾರೆ. ನೆಕ್ಸ್ಟ್ ಏನಾಗಿರ್ತೈತಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೇನಂತ ನಾವು ಕರೀತಾರ, ಇದು ನೇಮ್ ಬಾಕ್ಸ್. ಇದಕ್ಕೇನಂತ ನಾವು ಕರೀತಾರ ನೇಮ್ ಬಾಕ್ಸು ಅಥವಾ ಸೆಲ್ ಅಡ್ರೆಸ್ ಅಂತಾನೂ ಸಹ ಕರೀತಾರೆ. ಇದಕ್ಕೇನಂತ ಕರೀತಾರ ನೇಮ್ ಬಾಕ್ಸ್ ಏನಂತ ಕರೀತಾರೆ, ಇದಕ್ಕೆ ನೇಮ್ ಬಾಕ್ಸ್ ಅಂತ ನಾವು ಕರಿತೀವಿ. ನೋಡಿ ಇಲ್ಲಿ ಯಾವುದೇ ರೀತಿ ಈಗ ನೋಡು, ಈ ಸೆಲ್ ಅಡ್ರೆಸ್ ಏನಾಗಿರ್ತೈತಿ, ಎ ಕಾಲಮ್ ಆಗೈತಿ, ರೋಸು 2 ಆಗೈತಿ. ಸೊ ಇದು ಎಲ್ಲಿ ತೋರಿಸ್ತಾ ಇದ್ದೀರಿ, A2 ಅಂತಾನು ತೋರಿಸ್ತದೆ. ಸೊ ಈ ಸೆಲ್ನು ನೀವು ಎಲ್ಲೇ ಕ್ಲಿಕ್ ಮಾಡ್ರಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ 5 ಅಂತಾನು ತೋರಿಸ್ತಾ. ಇದಕ್ಕೇನಂತ ಕರೀತಾರ, ಇದಕ್ಕೇನಂತ ನಾವು ಕರೀತಾರ ನೇಮ್ ಅಡ್ರೆಸ್ಸು ಅಂತಾನು ಸಹ ಕರೀತಾರೆ. ಈ ನೆಕ್ಸ್ಟ್ ಬರುವಂಥದ್ದು ಇಲ್ಲೇನಾಗಿರ್ತೈತೆ ಫಾರ್ಮುಲಾ ಬಾರ್. ಇದಕ್ಕೇನಂತ ಕರೀತಾರ ಫಾರ್ಮುಲಾ ಬಾರ್. ನೋಡಿ ಇದಕ್ಕೆ ಫಾರ್ಮುಲಾ ಬಾರ್ ಅಂತ. ಈ ಫಾರ್ಮುಲಾ ನೀವು ಸೆಲ್ಲಲ್ಲಿ ಏನಾದರೂ ಟೈಪ್ ಮಾಡಿದೆ ಅಂದ್ರೆ ನೋಡಿದ್ರೆ ಇಲ್ಲೇನಾದ್ರು ಟೈಪ್ ಮಾಡಿದ್ರೆ ಇಲ್ಲಿ ಫಾರ್ಮುಲಾ ಬಾರ್ದಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ಅಂತ ಫಾರ್ಮುಲಾ ಬಾರ್ ಅಂತಾನು ಕರಿತಾರೆ. ಇದಕ್ಕೆ ನೇಮ್ ಬಾಕ್ಸು, ಇದು ಫಾರ್ಮುಲಾ ಬಾರ್ ಅಂತಾನು ಕರೀತಾರೆ. ಅದೇ ರೀತಿಯಾಗಿ ನಮ್ಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಎಕ್ಸೆಲ್ ಅಂದರೆ ಸೆಲ್. ನಾವು ಏನಾದರೂ ಡಾಟಾನ ಟೈಪ್ ಮಾಡ್ಬೇಕಂದ್ರೆ ಅದಕ್ಕೆ ಎಕ್ಸೆಲ್ನಲ್ಲಿ ನಾವು ಹೋಗ್ತೀವಿ. ಫಸ್ಟ್ ಎಕ್ಸೆಲ್ ದ ಸೆಲ್ ಅಂದ್ರೆ ಏನು, ದ ರೋಸು ಮತ್ತು ಕಾಲಮನ್ನು ಕುಡ್ದಕ್ರೆ ಏನಾಗುತ್ತೆ ಒಂದು ಸೆಲ್ಲನ್ನು ಕ್ರಿಯೇಟ್ ಆಗ್ತವೆ. ಇಲ್ಲಿ ನೋಡ್ರಿ, ಇದು ಕಾಲಮು, ಇದು ರೋಸ್. ಇದೇನಾಗಿರ್ತೈತಿ, ಈ ಎರಡು ಕುಡ್ದಕ್ರೆ ಏನಾಗುತ್ತೆ ಸೆಲ್ ಆಗುತ್ತೈತೆ. ಆ ಸೆಲ್ಲಿನ ಅಡ್ರೆಸ್ ಎಲ್ಲಿ ತೋರಿಸ್ತೈತಿ, ನೇಮ್ ಬಾಕ್ಸ್ನಲ್ಲಿ ತೋರಿಸುತ್ತೆ. ಅದೇ ರೀತಿಯಾಗಿ ನಮ್ಮ ನಂಬರ್ ಆಫ್ ದ ಸೆಲ್ಸ್ ಎಷ್ಟು ಅದಾವ ಅನ್ನೋದು ಗೊತ್ತಾಗಬೇಕಲ್ಲ. ನೀವು ಇಲ್ಲಿ ಕಂಟ್ರೋಲು ಪ್ಲಸ್ ಏನು ಹೊಡೆದ್ರೆ ಎಷ್ಟು ಸೆಲ್ ಅದಾವ ಅಂತನೂ ಸಹ ಗೊತ್ತಾಗುತ್ತೆ. ಎಷ್ಟು ಸೆಲ್ ಅದಾವ ಅಂತ ಅನ್ನೋದು XFD ಅಂತಲೂ ಸಹ ಕಾಲಮ್ ಅದಾವ ಅಂತನೂ ಗೊತ್ತಾ. ಅದೇ ರೀತಿಯಾಗಿ ಇಲ್ಲಿ ಕ್ಲಿಕ್ ಮಾಡಿ ಆಲ್ಟ್ ಪಾಣಿಚಿನ ಹೊಡೆದ ಟೋಟಲಾಗಿ ಎಷ್ಟು ತೋರಿಸ್ತಾವ, 10,48,576 ರೋಸ್ಗಳು ಅದಾವ. ಕಾಲಮ್ಗಳು ಎಷ್ಟು ಅದಾವ, 16,000 ಸಮಥಿಂಗ್ ಎಷ್ಟು ಅದಾವ, ಅಷ್ಟು ನೆನಪಿಲ್ಲ. ಅದ್ರ ಕಾಲಮ್ಗಳು ಇದು ರೋಸ್ ಎಷ್ಟು ಅದಾವ, 10,48,576 ಏನಾಗಿರ್ತೈತಿ ರೋಸ್ಗಳು ಅದಾವ ಅಂತಲೂ ಸಹ ಹೇಳ್ತೀವಿ. ಇದು ತಿಳಿತಾ. ಈಗ ಏನಾಗಿರ್ತೈತಿ, ಇದು ಸೆಲ್ಲು ಕಾಲಮ್ಸ್ ಅಂತಾನು ಸಹ ಕರಿತಾರೆ. ಇದಕ್ಕೇನಂತ ABCD ಇವಕ್ಕೆಲ್ಲ ಅಂತ ಕಾಲಮ್ ಅಂತ ನಾವು ಕರೀತಾರೆ. 1 2 3 5 ನಂಬರ್ಸ್ಗಳಂತ ರೋಸ್ ಅಂತ ನಾವು ಕರಿತೀವಿ. ಎರಡು ಕುಡ್ದಾಕ್ರೆ ಏನಾಗಿರ್ತೈತಿ ಸೆಲ್ ಆಗಿತ್ತು. ನಾವು ಸೆಲ್ ಅಡ್ರೆಸ್ ಎಲ್ಲಿ ತರುತ್ತೆ, ನೇಮ್ ಬಾಕ್ಸ್ನಲ್ಲಿ ಇರ್ತೈತಿ. ಸೆಲ್ಲಲ್ಲಿ ಏನಾದರೂ ಟೈಪ್ ಮಾಡಿದ್ರೆ ಅದು ಫಾರ್ಮುಲಾ ಬಾರ್ನಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ ಅಂತಲೂ ಸಹ ಹೇಳ್ತೀವಿ. ಅದೇ ರೀತಿಯಾಗಿ ಇದೇನಾಗಿರ್ತೈತಿ, ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಏನಾಗಿರ್ತದೆ. ಇದಕ್ಕೇನಾಗಿತ್ತು ವರ್ಕ್ ಬುಕ್ ಅಂತ ನಾವು ಕರೀತಾರೆ. ನಾವು ಮೋರ್ ದೆನ್ 1 ವರ್ಕ್ ಶೀಟ್ ಕೂಡ ಏನಂತ ವರ್ಕ್ ಬುಕ್ ಆಗುತ್ತೆ. ಅದೇ ರೀತಿಯಾಗಿ ಒಂದು ವರ್ಕ್ ಶೀಟ್ ಹಾಕ್ಬೇಕಂದ್ರೆ ನಂಬರ್ ಆಫ್ ದ ಸೆಲ್ ನೋಡಿ, ಎಷ್ಟು ನಂಬರ್ ಆಫ್ ದ ಸೆಲ್ಸ್ ಅದಾವ ಇವಕ್ಕೇನಂತ ಕರೀತಾರೆ ನಂಬರ್ ಆಫ್ ದ ಸೆಲ್ಸ್ ಕೂಡ ಏನಾಗಿತ್ತು ವರ್ಕ್ ಶೀಟ್ ಆಗುತ್ತೆ. ಅದೇ ರೀತಿ ಮೋರ್ ದೆನ್ 2 ಅನ್ನೊಂದು ಇನ್ಸರ್ಟ್ ಮಾಡ್ಕೊಂಡು ಕೂಡೋದಕ್ಕೆ ವರ್ಕ್ ಬುಕ್ ಆಗುತ್ತೆ ಅಂತ ನಾವು ಸಹ ಹೇಳ್ಬೋದು. ಬೇಸಿಕ್ ಇಷ್ಟೇ, ವರ್ಕ್ ಬುಕ್ ಅಂದ್ರೆ ವರ್ಕ್ ಶೀಟ್ ಅನ್ನ ಇನ್ಕ್ಲೂಡ್ ಆಗಿರ್ತದೆ. ವರ್ಕ್ ಶೀಟ್ ಏನು ಇನ್ಕ್ಲೂಡ್ ಆಗಿರ್ತೈತಿ, ದ ನಂಬರ್ ಆಫ್ ದ ಸೆಲ್ ಅನ್ನ ಇನ್ಕ್ಲೂಡ್ ಆಗೈತೆ ಅಂತ ನಾವು. ಅದೇ ರೀತಿ ಇದು ವರ್ಕ್ ಶೀಟ್ 1, ಇದು ವರ್ಕ್ ಶೀಟ್ 2, 3 ಈ ರೀತಿ ಏನಾಗಿತ್ತು. ನಾವು ಇನ್ನೊಂದು ವರ್ಕ್ ಶೀಟನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಂತೆ ಇನ್ನೊಂದು ಶೀಟ್ ಆಗುತ್ತೆ. ಇಲ್ಲಿ ಏನು ಮಾಡಿದ್ರು, ಇಲ್ಲಿ ನೀವು ಯಾವ ಶೀಟ್ ಬಗ್ಗೆ ಬೇಕಾದ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಇನ್ಸರ್ಟ್ ದ ಸೆಲ್ ನೀವು ಏನು ಮಾಡ್ಕೋದು, ಸೆಲ್ಲನ್ನು ಹೊಸದನ್ನು ಇನ್ಸರ್ಟ್ ಮಾಡ್ಕೋಬೋದು. ನೋಡಿ ಹೊಸ ಸೆಲ್ ಏನಾಗಿತ್ತು ಇನ್ಸರ್ಟ್ ಆಯಿತು. ಅದೇ ರೀತಿಯಾಗಿ ಇದು ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಐಕಾನಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗಿರ್ತೈತಿ, ಸೆಲ್ ಏನಾಗಿರ್ತೈತಿ ಡಿಲೀಟ್ ಆಗ್ತೈತಿ. ಅದೇ ರೀತಿಯಾಗಿ ಮೂವ್ ಆ್ಯಂಡ್ ಕಾಫಿ ಈ ನೋಡು ಶೀಟ್ 5 ಐತಿ. ಇದರಲ್ಲಿ ಮೂವ್ ಆ್ಯಂಡ್ ಕಾಫಿ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡು ಕ್ಲಿಕ್ ಮಾಡಿದ್ರೆ ಈ ಶೆಲ್ನಲ್ಲಿ ಬೇರೆ ಯಾವುದೇ ಶೆಲ್ಲರ ಆಗ್ಬೇಕಂದ್ರೆ ಕ್ರಿಯೇಟ್ ದ ಕಾಫಿ ಅಂತಂದ್ರೆ ನೋಡು ಅಲ್ಲೇನಾಗತ್ತೈತಿ, ಈ ಶೀಟ್ 1 ಹತ್ರ ಏನಾಗೈತಿ, ಶೀಟ್ 6 ಏನಾಗೈತಿ ಕಾಪಿ ಆಗುತ್ತೆ. ಇಲ್ಲೊಂದು ಆಲ್ರೆಡಿ ಶೀಟ್ ಐತಿ, ಶೀಟ್ 6 ಐತಿ, ಅದನ್ನ ಕಾಫಿ ಕೊಟ್ಟಿನಿ. ಮೂವ್ ಆ್ಯಂಡ್ ಕಾಫಿ, ಮೂವ್ ಅಂದ್ರೆ ಏನಾಗಿತ್ತು ನೋಡು, ಇಲ್ಲೇ ಇದು ನೋಡು, ಇದೇನು ಮಾಡ್ತೀನಿ, ಶೀಟ್ 4 ಐತಿ. ಈ ಶೀಟ್ 4 ದ ಮೂವ್ ಆ್ಯಂಡ್ ಕಾಫಿ ನಾ ಬರೀ ಮೂವ್ ಮಾಡ್ತೀನಿ. ಹತ್ರ ಹೋಗಿ ಶೀಟ್ 2 ಹತ್ರ ಹೋಗಿ ಆಳಾಗ ಏನು ಮಾಡ್ತೈತಿ ಮೂವ್ ಆಗ್ತೈತಿ ನೋಡು. ಶೀಟ್ 4 ಇಲ್ಲಿತ್ತು, ಹೋಗಿ ಎಲ್ಲಾಯ್ತು ಶೀಟ್ 2 ಹಿಂದ್ಗಡೆ ಆಯ್ತು. ಇದನ್ನೇ ಶೀಟ್ ಕಾಫಿ ಮಾಡ್ಬೇಕು. ನಾ ಇನ್ನೊಂದು ಥರನೇ ಮಾಡಬೇಕು ಅಂದ್ರೆ ಅದನ್ನು ಹೋಗಿ ಏನು ಮಾಡ್ತೀನಿ, 3 ಹತ್ರ ಮಾಡ್ತೀನಿ. ಆಳಾಗ ಏನು ಮಾಡ್ತೀನಿ
ವಿತ್ ಬರೀ ಮೂವ್ ಅಂದ್ರೆ ಅಲ್ಲಿ ಹೋಗ್ತೈತಿ, ಕಾಪಿ ಅಂದ್ರೆ ಇನ್ನೊಂದು ಕ್ರಿಯೇಟ್ ಆಗ್ತೈತಿ ನೋಡು. ಆಲ್ರೆಡಿ ಏನಾಗಿರ್ತೈತಿ ಶೀಟ್ 4 ಇಲ್ಲ ಐತಿ. ನಾವು ಕಾಪಿ ಕೂಡ ಏನ್ ಮಾಡ್ತೈತಿ ಶೀಟ್ 4 ಬಂದೈತಿ. ಅಂದ್ರೆ ಏನಾಗಿರ್ತೈತಿ ಇಲ್ಲಿ ಮೂವ್ ಅಂಡ್ ಕಾಪಿ ಎರಡು ಆಗುತ್ತೆ ಅಂತ ಅನ್ನಿಸ್ತೋಣ. ಅದೇ ನಾನು ಡಿಲೀಟ್ ಸಹ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಶೀಟ್ಗೆ ಏನು ಮಾಡ್ಬೋದು, ರೈಟ್ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ಏನಾದರೂ ರೀನೇಮ್ ಕೊಡ್ಬೋದು. ನಮಗೆ ನೆನ್ಕೊಳ್ಳಿಲ್ಲ, ಅಲ್ಲಿ ಶೀಟ್ 3 ಐತಿ, ನಾನು ABCD ಅಂತ ಏನು ಮಾಡ್ತೀನಿ ಒಂದು ಹೆಸರನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಇದಕ್ಕೆ ಏನು ಮಾಡ್ತೀನಿ ಈ ಸೀಟಿಗೆ ಏನು ಮಾಡ್ತೀನಿ ನಾನು ಹೊಸ ರೀನೇಮನ್ನು ಕೊಡ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಏನಾದರೂ ಕೋಡ್ ಕೊಡ್ತಿದ್ರಾ, ಸೆಕ್ಯೂರಿಟಿ ಆಗಿರಲಿ ಅಂತ ಏನಾದರೂ ಕೋಡ್ ಸಹ ನಾವೇನು ಮಾಡ್ಬೋದು ಕೊಡ್ಬೋದು. ಅದೇ ರೀತಿಯಾಗಿ ಕೋಡ್ ಕೊಟ್ರ, ಅದೇ ರೀತಿಯಾಗಿ ಪ್ರೊಟೆಕ್ಟ್ ಶೀಟ್ ಏನಾದರೂ ಅದಕ್ಕೆ ಏನು ಮಾಡೋದು ಲಾಕ್ ಕೊಡ್ಬೋದು. ಪ್ರೊಟೆಕ್ಟ್ ಪಾಸ್ವರ್ಡ್ ನಾವು 1 2 3 4 ಹೊಡಿತೀನಿ, ಓಕೆ ಅಂತ ಅಂತೀನಿ. ಮತ್ತೇನು ಕೇಳ್ತೈತಿ 1 2 3 4 ಏನಾಗೈತಿ ಅದಕ್ಕೆ ಲಾಕ್. ನಮ್ಮ ಶೀಟನ್ನು ಯಾರು ಓಪನ್ ಮಾಡ್ಬೋದು. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ, ಯೂಸ್ ಮಾಡಕ್ಕೆ ಬರಲ್ಲ, ಎಡಿಟ್ ಮಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ಅನ್ಪ್ರೊಟೆಕ್ಟ್ ಶೀಟನ್ನು ಲಾಕ್ ತೆಗಿತು ನೋಡು 1 2 3 4 ಓಕೆ. ಸೊ ಏನಾಗೈತೈತಿ ಅದಕ್ಕೆ ನಾವು ಸಹ ಏನು ಮಾಡ್ಬೋದು ಶೀಟನ್ನು ಲಾಕ್ ಮಾಡ್ಬೋದು. ಅದೇ ರೀತಿಯಾಗಿ ನಾವು ಇದಕ್ಕೆ ನೇಮ್ ಕೊಟ್ಟಿದೆ, ಇದಕ್ಕೆ ಕಲರ್ ಮಾಡ್ಬೋದು, ಯಾವುದಾದ್ರೂ ರೆಡ್ ಕಲರು. ಸೊ ಏನೈತಿ ಈ ಥರ ಏನಾಗಿರ್ತೈತಿ ಈ ಸೀಟಿಗೆ ಕಲರ್ ಕೊಡ್ಬೋದು. ಅದೇ ರೀತಿಯಾಗಿ ನಾವು ಹೈಡ್ ಮಾಡ್ಬೋದು, ಈ ಸೀಟನ್ನು ಹೈಡ್ ಮಾಡ್ಬೋದು. ಕಾಣಿಸಂಗಿಲ್ಲ ನೋಡಿ, ಎಲ್ಲಾದ್ರೂ ABC ಕಾಣಿಸ್ತಾ ಇದ್ದ ಇಲ್ಲ. ಮತ್ತು ಹೋಗಿ ಕ್ಲಿಕ್ ಮಾಡಿ ಅನ್ಹೈಡ್ ಆದ್ರೆ ಆ ಸೀಟ್ ಏನಾಗುತ್ತೆ ABC ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಸೀಟನ್ನು ಹೈಡು ಮಾಡ್ಬೋದು, ಅನ್ಹೈಡು ಮಾಡ್ಬೋದು, ಲಾಕು ಮಾಡ್ಬೋದು, ಕಲರು ಕೊಡ್ಬೋದು. ಸೊ ಏನಿರುತ್ತೆ ಸೆಲೆಕ್ಟ್ ದ ಆಲ್ ಸೀಟ್ ಏನು ಮಾಡೋದು ಸೆಲೆಕ್ಟ್ ಮಾಡ್ಲಿಕ್ಕೆ ಈ ಸೆಲೆಕ್ಟ್ ಸೀಟನ್ನು ಯೂಸ್ ಮಾಡ್ಬೋದು. ತಿಳಿತಾ? ಏನಾದರೂ ನಿಮಗೆ ಶೀಟ್ ಬೇಕಾಗಿತ್ತಂದ್ರೆ ಇನ್ಸರ್ಟ್ ಶೀಟು, ದ ಡಿಲೀಟು, ದ ರಿನೇಮು, ದ ಮೂವ್ ಆ್ಯಂಡ್ ದ ಕಾಪಿ ಕೊಡೋದಾಗಿರ್ಬೋದು, ಕೋಡ್ ಅದಕ್ಕೆ ಸಮಥಿಂಗ್ ಅದ್ರ ಕೋಡ್ ಕೊಡ್ಬೋದು, ಪ್ರೊಟೆಕ್ಟ್ ಲಾಕ್ ಮಾಡ್ಬೋದು, ಪಾಸ್ವರ್ಡ್ ಇಡ್ಬೋದು, ಅದೇ ರೀತಿ ಕಲರ್ ಕೊಡ್ಬೋದು, ಹೈಡ್ ಮಾಡ್ಬೋದು. ಸೊ ಇದೇನಾಗಿರ್ತೈತಿ ಇದೆಲ್ಲ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇದೆಲ್ಲ ಆಪ್ಷನ್ಸನ್ನು ಸಿಗ್ತವೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಏನಾಗಿರ್ತೈತಿ ಇದಕ್ಕೆ ಅಂತಂದ್ರೆ ದ ಸ್ಕ್ರೋಲ್ ಬಾರ್ ಅಂತ ನಾವು ಕರಿತಾರೆ. ಇದಕ್ಕೆ ಏನಂತ ಕರೀತಾರೆ ಈಗ ಮೂವ್ ಮಾಡ್ಬೋದು ನೋಡಿ, ಈ ಥರ ಮೂವ್ ಮಾಡೋದಕ್ಕೆ ಸ್ಕ್ರೋಲ್ ಬಾರ್ ಅಂತ ನಾವು ಕರೀತಾರೆ. ಇದಕ್ಕೇನಂತ ಹಾರಿಜೆಂಟಲ್ ಸ್ಕ್ರೋಲ್ ಬಾರ್. ಇಲ್ಲಿ ಏನಾಗಿರ್ತೈತೆ ಇದನ್ನು ಲೆಫ್ಟ್ ತೊಗೋಬೋದು, ರೈಟ್ ತೊಗೋಬೋದು. ನೋಡಿ ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಅದ ಲೆಫ್ಟ್ ರೈಟು, ದ ಪೇಜ್ ಲೆಫ್ಟ್ ಆ್ಯಂಡ್ ದ ರೈಟು. ಸೊ ಏನಾಗಿರ್ತದೆ ಈ ಸ್ಕ್ರೋಲ್ ಬಾರನ್ನು ಏನು ಮಾಡ್ಬೋದು, ವರ್ಕ್ ಶೀಟನ್ನು ಏನು ಮಾಡ್ಬೋದು, ವರ್ಕ್ ಬುಕ್ಕನ್ನು ಈ ಥರ ಮೂವ್ ಮಾಡ್ಕೋಬೋದು ಅಂತ ಕರಿತೀವಿ. ಇದು ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಇಲ್ಲಿ ಏನದು ಇದು ವರ್ಟಿಕಲ್, ಇದು ನೋಡಲಿ ವರ್ಟಿಕಲ್ ಮೇಲು ಟಾಪು ಬಾಟಮ್, ದ ಟು ಬಾಟಮ್ ಏನು ಮಾಡ್ತೀವಿ ಈ ಸ್ಕ್ರೋಲ್ ಬಾರನ್ನು ಏನು ಮಾಡ್ತೀವಿ ಟಾಪು ಬಾಟಮನ್ನು ಯೂಸ್ ಮಾಡ್ಲಿಕ್ಕೆ ಸ್ಕ್ರೋಲ್ ಬಾರನ್ನು ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಜೂಮ್, ಇದಕ್ಕೆ ಅಂತ ಜೂಮ್ ಬಾರ್ ಅಂತ ಕರೀತಾರೆ. ನೋಡೋದು ದ ಪ್ಲಸ್ ಚಿಹ್ನೆ ಮಾಡಿದ್ರೆ ಜೂಮ್ ಔಟ್ ಆಗುತ್ತೆ, ಜೂಮ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಮೈನಸ್ ಅನ್ನು ಕ್ಲಿಕ್ ಮಾಡಿದ್ರೆ ಜೂಮ್ ಇನ್ ಆಗುತ್ತೆ. ಏನಾಗಿರ್ತದೆ ಇಲ್ಲಿ ಏನಾಗಿರ್ತದೆ ವಿಂಡೋ ವರ್ಕ್ ಶೀಟ್ ಏನೋ ಮಾಡ್ತದೆ ಡಿಸ್ಪ್ಲೇ ಆಗುತ್ತೆ ಅಂತ ನಾವು ನೋಡಿ ಇಲ್ಲಿ ಮಿನಿಮಮ್ ನಾವು ಇಷ್ಟು ಇಟ್ಕೊಂಡಿದ್ದೀವಿ. ಇದಕ್ಕೆ ಜೂಮ್ ಔಟ್ ಜೂಮ್ ಇನ್ ಅಂತ ನಾವು ಕರಿತಾರೆ. ಇನ್ನು ಲಾಸ್ಟ್ ಬರೋದಕ್ಕೆ ಏನಂತ ನಾವು ಕರೀತಾರೆ ಇದಕ್ಕೆ ಸ್ಟೇಟಸ್ ಬಾರ್ ಅಂತ ನಾವು ಕರಿತಾರೆ. ಸ್ಟೇಟಸ್ ಬಾರ್ನ ನಾವು ಏನೆಲ್ಲ ಯೂಸ್ ಮಾಡ್ತೇವೆ ಅನ್ನೋದೇನಾಗಿರ್ತೈತಿ ಈ ಸ್ಟೇಟಸ್ ಬಾರ್ ಅನ್ನೋದು ನಾರ್ಮಲ್ಲು ಮತ್ತು ಅದೇ ರೀತಿ ಪೇಜ್ ಲೇಔಟು ನಾವು ಏನೆಲ್ಲ ಯೂಸ್ ಮಾಡಿದ್ವು ಅನ್ನೋದನ್ನೇ ಸ್ಟೇಟಸ್ ಬಾರ್ನಾಗ ತೋರಿಸ್ತಿದ್ದಕ್ಕೆ ಸ್ಟೇಟಸ್ ಬಾರ್ ಅಂತ ನಾವು ಕರೀತಾರೆ. ಇದು ಟೈಟಲ್ ಬಾರು, ಮೆನೋ ಬಾರು, ದಿ ರಿಬ್ಬನ್ಸು, ದ ನೇಮ್ ಬಾಕ್ಸು, ದ ಫಾರ್ಮುಲಾ ಬಾರು, ದಿ ಸೆಲ್ಲು, ಅದೇ ರೀತಿ ಕಾಲಮು, ರೋಸು, ದ ವರ್ಕ್ ಶೀಟು, ಅದೇ ರೀತಿ ಸ್ಕ್ರೋಲ್ ಬಾರು, ದ ಸ್ಟೇಟಸ್ ಬಾರು, ದ ಜೂಮ್ ಬಾರು, ಇದೆಲ್ಲ ಏನಾಗಿತ್ತು ಬೇಸಿಕ್ ಕಾಂಪೋನೆಂಟ್ ಆಫ್ ದ ಎಕ್ಸೆಲ್ ಅಂತ ನಾವು ಕರಿತೀವಿ. ಬರೀ ಎಕ್ಸೆಲಲ್ಲಿ ಏನು ಕಾಂಪೋನೆಂಟ್ ಐತೆ ಅಂತ ತಿಳ್ಕೊಡೋದಲ್ಲ, ನಾನು ಹೋಮ್ ಟ್ಯಾಬ್ ಬಗ್ಗೆ ಹೇಳಿಲ್ಲ, ಏನು ಹೇಳಿಲ್ಲ. ಅದು ನೆಕ್ಸ್ಟ್ ಏನು ಮಾಡ್ತೀನಿ ಈ ಫೈಲ್ ಆಪ್ಷನ್ಸಲ್ಲಿ ಹೋಗ್ತೀನಿ. ಈ ಫೈಲ್ ಆಪ್ಷನ್ಸಲ್ಲಿ ಹೋದ ತಕ್ಷಣ ನೀವು ಇನ್ನೊಂದು ವರ್ಕ್ ಬುಕ್ಕನ್ನು ಅಥವಾ ಇನ್ನೊಂದು ಎಕ್ಸೆಲ್ ಪೇಜನ್ನು ಓಪನ್ ಮಾಡ್ಬೇಕಂದ್ರೆ ನೀವು ಅಲ್ಲ ಟ್ಯಾಬ್ ಮಾಡಿ ಅಲ್ಲಿ ದ ಬ್ಲ್ಯಾಂಕ್ ವರ್ಕ್ ಬುಕ್, ನಮ್ಮ ಬ್ಲ್ಯಾಂಕ್ ಆದಂಥ ವರ್ಕ್ ಬುಕ್ಕನ್ನು ನಾವು ಯೂಸ್ ಮಾಡ್ಕೋದು. ಅಲ್ಲಿ ಬೇರೆ ಬೇರೆ ಬೇರೆದಂದು ಆಪ್ಷನ್ಸ್ ಇದಾವೆ. ಅದು ನಮಗೇನು ಬೇಕಾಗೈತಿ ದ ಬ್ಲ್ಯಾಂಕ್ ಬುಕ್ ಅಷ್ಟೇ ನಮ್ಗೆ ಬೇಕಾಗೈತಿ. ನೋಡು ಇಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ಕನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ನಾವು ಕೊಡ್ತೀನಿ. ಸೊ ಏನಾಗೈತಿ ಹೊಸ ವರ್ಕ್ ಶೀಟನ್ನು ಏನು ಮಾಡ್ತೈತಿ ಡಿಸ್ಪ್ಲೇ ಆಗಿದೆ. ಇದನ್ನ ಏನು ಮಾಡೋದು ಕಂಟ್ರೋಲ್ ಎನ್ ಹೊಡೆದ್ರು ಸಹ ಏನಾಗುತ್ತೈತಿ ಕಂಟ್ರೋಲ್ ಎನ್ ದ ಕಂಟ್ರೋಲ್
ಕಂಟ್ರೋಲ್+ ಏನು ಹೊಡೆದ್ರೆ ಏನಾಗುತ್ತೈತಿ, ನಾವು ಹೊಸ ವರ್ಕ್ಶೀಟ್ ಅನ್ನಂತೆ ಡಿಸ್ಪ್ಲೇ ಆಗ್ತದೆ ಅಂತ ಹೇಳ್ಬೋದು. ಇದೇನಾಗುತ್ತೆ, ಡೈರೆಕ್ಟ್ ಹೋಗಿ ಇಲ್ಲಿ ಇಲ್ಲಿ ಫೈಲಲ್ಲಿ ಕ್ಲಿಕ್ ಮಾಡಿದ್ರೆ ನ್ಯೂ ಅಂತ ಹೊಡೆದು ದ ಬ್ಲ್ಯಾಂಕ್ ವರ್ಕ್ಶೀಟ್ ನಾವು ಕ್ರಿಯೇಟ್ ಮಾಡಿದ್ರೆ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಓಪನ್ ಆಪ್ಷನ್ಸ್, ಇದು ಓಪನ್ ಏನಾಗಿರ್ತೈತಿ, ನೀವು ಆಲ್ರೆಡಿ ಎಕ್ಸೆಲಲ್ಲಿ ಓಪನ್ ಮಾಡಿದ್ರೆ ನೀವು ಸೇವ್ ಮಾಡಿರ್ತೀವಿ, ಇವೆಲ್ಲ ಏನಾಗುತ್ತೆ ಸೇವ್ ಮಾಡಿರ್ತೀವಿ. ಸೊ ಇದೇನಾಗಿತ್ತು, ಇದನ್ನು ಕ್ಲಿಕ್ ಮಾಡಿದ್ರೆ ಹೊಸ ಸೇವನ್ನು ಓಪನ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಸೇವನ್ನು ಮಾಡ್ಬೇಕಂದ್ರೆ ದ ಕಂಟ್ರೋಲ್ O ಹೊಡೆದ್ರೆ ಏನಾಗಿತ್ತು, ನೀವು ಓಪನ್ ಮಾಡುವ ಐಕಾನ್ ಓಪನ್ ಆಗುತ್ತೆ ಅಂತಲೂ ಹೇಳ್ಬೋದು. ಅದೇ ರೀತಿ ಸೇವ್ ಆಜ್ ಹೊಡೆದ್ರೆ ಕಂಟ್ರೋಲ್ S ಅನ್ನು ಹೊಡೆದ್ರೆ ಏನಾಗುತ್ತೆ, ಸೇವ್ ಆಗುತ್ತೆ. ಇದನ್ನೇನು ವರ್ಕ್ಶೀಟ್ ಏನು ಮಾಡ್ತೀವಿ, ಸೇವ್ ಮಾಡೋಣ. ಈಗ ವರ್ಕ್ಶೀಟ್ 3 ಅಂತ ಇದೆ, ಅದನ್ನೇನು ಮಾಡ್ತೀರಿ 3 ಅಂತ ನಾವು ಹಾಗೆ ಟೈಪ್ ಮಾಡಿ 1 2 3 ಅಂತ ಕೊಡ್ತೀನಿ. ಏನಾಗುತ್ತೆ, ಈ ವರ್ಕ್ಶೀಟ್ ಏನಂತೆ ಸೇವ್ ಆಗ್ತೈತಿ ಅಂತಲೂ ಹೇಳ್ಬೋದು. ಅದೇ ರೀತಿಯಾಗಿ ಸೇವ್ ಆಜ್, ನೀವು ಆಲ್ರೆಡಿ ಒಂದು ವರ್ಕ್ ಸೇವ್ ಮಾಡಿರ್ತೀರಿ, ಇನ್ನೊಂದು ನಾನು ಬೇರೆ ನೇಮನ್ನು ಕೊಡಬೇಕಂದ್ರೆ ಸೇವ್ ಆಜ್, ಅದನ್ನು ಹೊಡಿಬೇಕಂದ್ರೆ F12 ಹೊಡೆದ್ರೆ ಏನಾಗುತ್ತೆ, ಸೇವ್ ಆಜನ್ನು ಕ್ರಿಯೇಟ್ ಆಗುತ್ತೆ. ನೋಡಿ ಇದು ನಾನು ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ಏನು ಕೊಡ್ತೀನಿ, ಬುಕ್ 1 2 3 ಅಂತ ನಾವು ಕೊಟ್ಟಿನಿ. ಅದನ್ನೇ ನಾನು ತೆಗೆದು ABCD ಅಂತನೂ ಸಹ ಇಟ್ಕೊಂಡು ಏನು ಮಾಡ್ತೀನಿ, ಸೇವ್ ಆಜನ್ನು ಸಹ ಕೊಡ್ತೀನಿ. ಇದಂತಂದರೆ ಸೇವ್ ಆಜ್ ಅಂತನೂ ಸಹ ಕರೀತಾರೆ. ಅದೇ ರೀತಿ ಪ್ರಿಂಟು ಕೊಡ್ಬೋದು. ನೀವು ಏನಾದರೂ ಪೇಜನ್ನು ಕ್ರಿಯೇಟ್ ಮಾಡಿದ್ರು ಪ್ರಿಂಟ್ ಕೊಡ್ಬೋದು. ಪ್ರಿಪೇರ್ ಏನಾದರೂ ನೀವು ಎಡಿಟಿಂಗ್ ಮಾಡ್ಬೋದು, ಪ್ರಿಪರೇಷನ್ ಮಾಡ್ಬೋದು, ಸೆಂಡ್ ಮಾಡ್ಬೋದು. ಆ ಥರ ಇಮೇಲ್ ಮೂಲಕ, PDF ಮೂಲಕ, ನೀವು ಯಾವುದ್ರ ಮೂಲಕ ಸೆಂಡ್ ಮಾಡ್ಬೋದು, ಪಬ್ಲಿಷಿಂಗ್ ಮಾಡ್ಬೋದು, ಅಥವಾ ಕ್ಲೋಸ್ ಏನು ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಸಹ ಕ್ಲೋಸನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಸಹ ಅದು ಎಕ್ಸೆಲ್ ಆಪ್ಷನ್ಸ್ ಅಂತ ನಾವು ಕ್ಲಿಕ್ ಮಾಡಿ ಏನು ಮಾಡಿ, ಇವತ್ತು ನೀವು ಕಸ್ಟಮೈಸ್ಡ್ ಸಹ ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನೀವು ಬೇಕಾದಂಥ ಟ್ಯಾಬು ಅದು ಇಲ್ಲಿ ನೋಡಿ, ಇಲ್ಲಿ ಯಾವುದರ ಐಕಾನ್ ತೊಗೊಂಡು ಆಲ್ ಪ್ರೋಗ್ರಾಮ್ ಅಂತಾರ, ಸರಿ ಓಕೆ, ಆಲ್ ಕಾಂಪೋನೆಂಟಲ್ಲಿ ನಾವು ಏನಾದರೂ ಏನು ಮಾಡ್ತಿರ್ತಿ, ಯಾವುದಾದ್ರೂ ಒಂದು ಹೋಮ್ ಟ್ಯಾಬ್ನಲ್ಲಿ ಯಾವುದರನ್ನು ತೊಗೋಣ, ಆ್ಯಡ್ ಅದು ಕೊಟ್ಟೋಣ, ರೀಸೆಟ್ ಆಗ್ತೈತಿ. ಮತ್ತು ಹೊಸ ಕಸ್ಟಮರ್ ಆಕ್ಸೆಸ್ ಬಾಲನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ತಿಳಿತಾ, ಫೈಲಲ್ಲಿ ಏನು ಬರ್ತೈತೆ, ನೀವು ಓಪನ್, ಸೇವ್ ಆಜು, ಪ್ರಿಂಟು, ಪ್ರಿಪೇರು, ಸೆಂಡು, ಪಬ್ಲಿಷು, ಕ್ಲೋಸಿಂಗ್ ಇವೆಲ್ಲ ಏನಾಗಿತ್ತು ಫೈಲ್ ಆಪ್ಷನ್ಸಲ್ಲಿ ಬರುವಂಥ ಬೇಸಿಕ್ ನೀವು ಫೈಲಲ್ಲಿ. ಈಗ ನಮ್ದು ಮೇನ್ ಏನಾಗಿರ್ತೈತಿ, ದ ಹೋಮ್. ಇಲ್ಲಿ ಹೋಮ್ನಲ್ಲಿ ಏನೆಲ್ಲ ಐತಿ, ದ ಕ್ಲಿಪ್ ಬೋರ್ಡ್ ಐತಿ, ದ ಫಾಂಟ್ ಐತಿ, ದ ಅಲೈನ್ಮೆಂಟ್ ಐತಿ, ದ ನಂಬರ್ಸ್ ಐತಿ, ದ ಸ್ಟೈಲ್ಸ್ ಐತಿ, ದ ಸೆಲ್ಸ್ ಐತಿ, ದ ಎಡಿಟಿಂಗ್, ಇವೆಲ್ಲ ಏನಾಗಿತ್ತು ಹೋಮ್ ಟ್ಯಾಬ್ನಲ್ಲಿ ಬರುವಂಥ ಎಲ್ಲ ಗ್ರೂಪ್ಗಳು. ಈ ಗ್ರೂಪ್ನಲ್ಲಿ ಬೇರೆ ಬೇರೆ ಆದಂಥ ಕಾಂಪೋನೆಂಟ್, ಪೇಸ್ಟ್ ಹೆಂಗೆ ಮಾಡ್ಬೋದು, ಕಟ್ ಹೆಂಗೆ ಮಾಡ್ಬೋದು, ಅದೇ ರೀತಿಯಾಗಿ ಕಾಫಿ ಹೆಂಗೆ ಮಾಡಬೇಕು, ಅದೇ ರೀತಿಯಾಗಿ ಫಾರ್ಮೆಟ್ ಪೇಂಟರ್ ಹೆಂಗೆ ಮಾಡಬೇಕು, ಅದೇ ರೀತಿ ಕ್ಲಿಪ್ಬೋರ್ಡ್ ಸೈಜು, ಕಲರು, ಅದರದ್ದು ಬೋಲ್ಡು, ಇಟ್ಯಾಲಿಕ್ಕು, ಅಂಡರ್ಲೈನ್ ಹೆಂಗೆ ಇಡಬೇಕು. ಸೊ ಎಲ್ಲ ಏನಾಗಿತ್ತು ಹೋಮ್ ಟ್ಯಾಬ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ನೀವು ಬೇಸಿಕ್ ಏನಾಗಿತ್ತೈತಿ, ಇಲ್ಲೊಂದು ಏನಾದರೂ ಟೈಪ್ ಮಾಡಿರ್ತೀರಿ, ABCD, ನೆಕ್ಸ್ಟ್ ಟ್ಯಾಬ್ ಹೊಡೆದ್ರು CDEF, ಅದೇ ರೀತಿ ಇದೇನಾಗ್ತಿ ಏನಾದರೂ ಮಾಡ್ಕೊಂಡಿರ್ತೀರಿ. ಇದನ್ನೇನು ಮಾಡ್ತೀರಿ, ಫಸ್ಟ್ ನೀವು ಯಾವುದೇ ಅರ್ಧಿ ಕಾಪಿ ಮಾಡಲಿ ಪೇಸ್ಟ್ ಮಾಡಲಿ ಫಸ್ಟ್ ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಹೆಂಗೆ ಮಾಡ್ಕೋತೀರಿ, ಇಲ್ಲಿ ಈ ರೀತಿ ಏನು ಮಾಡ್ತೀರಿ, ಸೆಲೆಕ್ಟ್ ಮಾಡ್ಕೋತೀರಿ. ಬರುತ್ತೆ ABC ಅನ್ನೋದು ಸೆಲೆಕ್ಟ್ ಆಯಿತು. ಆಳಾಗ ನೀವು ಹೋಗಿ ಏನು ಮಾಡ್ಬೋದು, ಕಾಫಿ ಮಾಡ್ಬೋದು. ಕಾಫಿಯನ್ನು ಡೈರೆಕ್ಟ್ ಹೆಂಗೆ ಮಾಡ್ಬೋದು, Ctrl+C ಹೊಡೆದ್ರೆ ಏನಾಗಿತ್ತೈತಿ, ಕಾಫಿ ಆಗುತ್ತೆ. ನೋಡಿದ್ರೆ ನಾನು ಇದನ್ನೇನು ಮಾಡ್ತೀನಿ, ಸದಾ ಕಾಪಿ ಮಾಡ್ಕೋತೀನಿ. ಕಾಪಿ ಬೇಕು ನಿಮಗೆ ಎಲ್ಲಾದರೂ ಪ್ಲೇಸ್ ಬೇರೆ ಸೆಲ್ಲಲ್ಲಿ ಬೇಕಾಗಿದ್ದು, F5ನಲ್ಲಿ ಸೆಲ್ ಬೇಕಾದ್ರೆ ಅದನ್ನೇನು ಮಾಡ್ಬೋದು, ಪೇಸ್ಟನ್ನು ಕೊಡ್ಬೋದು. ಪೇಸ್ಟನ್ನು ಕೊಡ್ಲಿಕ್ಕೆ ಇನ್ನೊಂದು Ctrl+V ಹೊಡೆದ್ರೆ ಏನಾಗಿತ್ತು, ಪೇಸ್ಟ್ ಆಗುತ್ತೆ ಅಂತಲೂ ಸಹ ಹೇಳ್ಬೋದು. ನೋಡಿ ಪೇಸ್ಟ್, ಸೊ ಇಲ್ಲಿ ಏನಾಗಿತ್ತು, ಪೇಸ್ಟ್ ಆಗುತ್ತೆ. ಇಷ್ಟೇ ಸಿಂಪಲ್. ಏನಾಗಿತ್ತು, ಇದನ್ನೇನು ಮಾಡಬೇಕು, ಕಟ್ ಮಾಡಬೇಕು. ನೀವೇನು ಮಾಡಬೇಕು, ಕಟ್, ಇದನ್ನೇ ಕಾಪಿ ಮಾಡಿ ಕಟ್ ಮಾಡೋದು. ಆಳಾಗಿ ಹೋಗಿ ಇಲ್ಲಿ ಕಟ್ ಐಕಾನಲ್ಲಿ ಕ್ಲಿಪ್ಬೋರ್ಡ್ನಲ್ಲಿ ಬರುವಂಥ ಕಟ್ ಆಪ್ಷನ್ ನೋಡಿದ್ರೆ ನೀವು ಶಾರ್ಟ್ಕಟ್ಗೆ ಏನಾಗಿದೆ, Ctrl+X ಹೊಡೆದ್ರೆ ಏನಾಗುತ್ತೆ, ಕಟ್ ಆಗುತ್ತೆ. ಇಲ್ಲಿ ಇಲ್ಲಿ ನೀವು ಏನಾದರೂ ಮತ್ತೊಂದು ಪೇಸ್ಟ್ ಮಾಡ್ಕೋಬೋದು. ನಿಮ್ಮ ಮತ್ತೊಂದು ಅಲ್ಲಿ ಕಟ್ ಆಗುತ್ತೆ. ಸಿಂಪಲ್ ಕೊಡಿ. ಕಾಫಿ ಮಾಡ್ಬೇಕಂದ್ರೆ Ctrl+C ಹೊಡೆದ್ರೆ ಕಾಫಿ ಆಗುತ್ತೆ. ಅದನ್ನೇ ಪೇಸ್ಟ್ ಮಾಡ್ಕೊಂಡ್ರೆ Ctrl+V ಹೊಡೆದ್ರೆ ಪೇಸ್ಟ್ ಆಗುತ್ತೆ. ಕಟ್ ಹೊಡಿಬೇಕಂದ್ರೆ Ctrl+X ಹೊಡೆದ್ರೆ ಕಟ್ ಆಗುತ್ತೆ ಅಂತ ಸಹ ಹೇಳ್ಬೋದು. ಇದೇನಾಗಿರ್ತೈತಿ ಬೇಸಿಕ್.
ಸೊ ನಾನು ಏನೇನು ಮಾಡಿದೆ ಇದನ್ನು ಕ್ಲಿಪ್ ಬೋರ್ಡಲ್ಲಿ ಯಾವ ರೀತಿ ಐಕಾನ್ ಪೇಸ್ಟು ಕಾಪಿ ಕಟ್ಟು ಯಾವ ರೀತಿ ಮಾಡಬೇಕಂತ ತಿಳ್ಕೊಂಡು, ಅದೇ ರೀತಿಯಾಗಿ ದ ಫಾಂಟ್ ನಿಮ್ಮ ಫಾಂಟ್ ಸೈಜನ್ನು ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅಂತ ಅನ್ನೋದು ಫಸ್ಟ್ ಒನ್ ಆಗಿರ್ತೈತಿ. ಇದು ದ ಫಾಂಟ್ ಸ್ಟೈಲ್, ನೀವು ಯಾವ ರೀತಿ ದ ಸ್ಟೈಲ್ಸ್ ಅದ ನೋಡಿಲಿ, ವೆರೈಟಿ ಆಫ್ ದ ಸ್ಟೈಲ್ಸ್ ಅದ ನೋಡಿ, ಯಾವ ರೀತಿ ನಿಮಗೆ ಡಿಸೈನ್ ಬೇಕು ಆ ಥರ ಏನಾಗಿರ್ಬೋದು ಟೆಕ್ಸ್ಟ್ ಸ್ಟೈಲನ್ನು ಸೆಲೆಕ್ಟ್ ಮಾಡೋದು. ಈಗ ನೋಡು ಫಸ್ಟ್ ಏನು ಮಾಡಬೇಕು ಅಂತ, ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಅದು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಬೇಕು. ಈ ಸದ್ದ ಪೂರ್ತಿ ಈ ಸ್ಟೈಲಿಗೆ ಯಾವ ಸ್ಟೈಲ್ ಬೇಕು ಅನ್ನೋದನ್ನು ನೋಡಿರಿ. ನಾವು ಇದು ಯಾವ ರೀತಿ ಈ ಸ್ಟೈಲನ್ನು ತೊಗೋಣ. ಸೊ ನನಗೈತಿ ಈ ರೀತಿಯಾಗಿ ಫಾಂಟ್ ಸ್ಟೈಲ್ ಚೇಂಜ್ ಆಗುತ್ತೆ. ಅದೇ ರೀತಿಯಾಗಿ ಇದು ಇಲ್ಲಿ ಫಾಂಟ್ ಸೈಜು, ದ ಫಾಂಟ್ ಸೈಜ್ 11 ಐತಿ, ಇದನ್ನು 12 ಇಟ್ಕೋಬೋದು, 30, 40. ಸೊ ಏನಾಗೈತಿ ದ ಫಾಂಟ್ ಸೈಜನ್ನು ಇಟ್ಕೊಂಡು ನಾವು 14 ಫಾಂಟ್ ಸೈಜನ್ನು ಇಷ್ಟಿಟ್ಟೋಣ, 12 ಇಟ್ಕೊಂಡು. ಸೊ ಇದು ಫಾಂಟ್ ಸೈಜ್. ಇಲ್ಲೇ ಹೊಡೆದು ಏನಾಗಿರ್ತೈತಿ ಇನ್ಕ್ರೀಸ್ ದ ಫಾಂಟ್ ಸೈಜ್. ನಾವು ಇಲ್ಲಿ ಏನು ಮಾಡ್ತೈತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತ ಹೋದ್ರೆ ಫಾಂಟ್ ಸೈಜ್ ದೊಡ್ಡದು ಹಾಕೋತ ಹೋಗ್ತೈತೆ. ಅದೇ ರೀತಿಯಾಗಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಕ್ರೀಸ್ ದ ಫಾಂಟ್ ಸೈಜ್, ಇದೇನಾಗಿರ್ತೈತಿ ಡಿಕ್ರೀಸ್ ದ ಫಾಂಟ್ ಸೈಜ್ ಏನಾಗಿರ್ತೈತಿ ಡಿಕ್ರೀಸ್ ಆಗುತ್ತೆ. ಸೊ ಇದನ್ನು ಇನ್ಕ್ರೀಸ್ ದ ಫಾಂಟ್ ಸೈಜ್, ಡಿಕ್ರೀಸ್ ದ ಫಾಂಟ್ ಸೈಜ್. ಇದು ಫಾಂಟ್ ಸೈಜ್ ನಾವೇ ಸೆಟ್ ಮಾಡ್ಕೋಬೋದು. ಇದು ಫಾಂಟ್ ಸ್ಟೈಲ್ ಯಾವ ರೀತಿ ಐತೆ ಅನ್ನೋದನ್ನು ಫಸ್ಟ್ ಅದು ಇಲ್ಲಿ ಬೋಲ್ಡ್ ನಮ್ಮದು ಫಾಂಟ್ ಸೈಜು ಡಾರ್ಕ್ ಆಗಿ ಕಾಣಿಸ್ಬೇಕಂದ್ರೆ ನೀವು ಶಾರ್ಟ್ಕಟ್ಗೆ ಏನಂತ ಕಂಟ್ರೋಲ್ B ಹೊಡೆದ್ರೆ ಏನಾಗಿರ್ತೈತಿ ಈ ರೀತಿ ಡಾರ್ಕ್ ಆಗಿ ಮೂಡ್ತೈತೆ. ಅದೇ ರೀತಿಗೆ ಇಟ್ಯಾಲಿಕ್ ಕ್ರಾಸ್ ಆಗಿ ಇಟಾಲಿಕ್ ಮೂಡ್ತಾ, ಅದನ್ನು ಹೊಡಿಬೇಕಂತ ಕಂಟ್ರೋಲ್ I ಹೊಡೆದ್ರೆ ಏನಾಗಿರುತ್ತೆ ಇಟ್ಯಾಲಿಕ್ ನೋಡಿ ಈ ಥರ ಕ್ರಾಸ್ ಆಗಿ ಏನಾಗೈತಿ ಮೂಡ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಅಂಡರ್ಲೈನ್, ನೀವು ಸೆಲೆಕ್ಟ್ ಮಾಡಿದಂಥ ಲೈನ್ಗೆ ಅಥವಾ ಟೆಕ್ಸ್ಟ್ಗೆ ಅಂಡರ್ಲೈನ್ ಹೇಳ್ಬೇಕಂದ್ರೆ ಈ ರೀತಿ ಕಂಟ್ರೋಲ್ U ಹೊಡೆದ್ರೆ ಏನಾಗಿರ್ತೈತಿ ನೋಡಿ, ಕಂಟ್ರೋಲ್ U ಹೊಡೆದ್ರೆ ಏನಾಗುತ್ತೈತಿ ಫಾಂಟ್ ಸೈಜ್ ಏನಾಗುತ್ತೆ ಇದು ಅಂಡರ್ಲೈನ್ ಬರುತ್ತೆ ನೋಡಿ, ಇಲ್ಲಿ ಅಂಡರ್ಲೈನ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ಅಂಡರ್ಲೈನ್ ಒಂದು ಡಬಲ್ ಅಂಡರ್ಲೈನ್ ನೋಡಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಅಂಡರ್ಲೈನ್ ಬರ್ತೈತಿ. ಸೊ 2 ಐಕಾನ್, ಒಂದು ಸಿಂಗಲ್ ಅಂಡರ್ಲೈನು ಒಂದು ಡಬಲ್ ಅಂಡರ್ಲೈನ್ ಅಂತ ಇರ್ತೈತೆ. ನಾವು ಅಂಡರ್ಲೈನ್ ಅಷ್ಟೇ ಹೇಳ್ಕೊಂಡು ಡಬಲ್ ಅಂಡರ್ಲೈನ್ ಬೇಡ. ಇದೇನಾಗಿರ್ತೈತಿ ದ ಬೋಲ್ಡು, ದ ಇಟ್ಯಾಲಿಕ್ಕು, ದ ಅಂಡರ್ಲೈನ್. ನೀವು ಇದನ್ನ ಬೇಕಂದ್ರೆ ಕ್ಲಿಕ್ ಮಾಡಿದ್ರೆ ಅದನ್ನು ಹೋಗ್ಬಿಡ್ತೈತಿ ನೋಡಿ, ಈ ಇಟ್ಯಾಲಿಕ್ ಹೋಗ್ಬಿಡ್ತೈತಿ, ಅಂಡರ್ಲೈನು ಸಹ ಹೋಗ್ತೈತಿ. ಸರಿ ಏನು ಮಾಡ್ತೈತೆ ಬೇಕಂದ್ರೆ ಈ ಥರ ಕ್ಲಿಕ್ ಮಾಡ್ಕೋಬೋದು. ಇದು ಬೋಲ್ಡು, ಇಟ್ಯಾಲಿಕ್ಕು, ಅಂಡರ್ಲೈನು, ಬರೀ ಅಂಡರ್ಲೈನು ಡಬಲ್ ಅಂಡರ್ಲೈನ್ ಅಂತ ಐಕಾನ್ ಬರುತ್ತೆ. ಅದೇ ರೀತಿಯಾಗಿ ಏನಾಗಿರ್ತದೆ ದ ಬಾರ್ಡರ್, ನೀವು ಯಾವ ರೀತಿ ಬಾರ್ಡರ್ ಹಾಕಬೇಕು ಅನ್ನೋದಕ್ಕೆ ಮುಂಚೆ ತಿಳ್ಕೊಂಡು ಫಸ್ಟ್ ಏನು ಮಾಡಬೇಕು, ಇದೊಂದು ಟೇಬಲ್ ಐತಿ ನೋಡಿ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ಈ ರೀತಿ ಏನು ಮಾಡ್ಕೊಂಡಿರಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ರೆ, ಈ ಸರ್ತಿ ಸೆಲೆಕ್ಟ್ ಮಾಡ್ಕೊ. ಇಲ್ಲಿ ಏನು ಮಾಡ್ತೀವಿ ದ ಬಾಟಮ್ ಬಾರ್ಡರ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಬಾರ್ಡರ್ ತ್ರಾಗ ವೆರೈಟಿ ಆಫ್ ದ ಏನಾಗೈತಿ ಕ್ಲಿಕ್ ಆಗುತ್ತೆ. ಇಲ್ಲಿ ದ ಬಾಟಮ್ ಬಾರ್ಡರ್ ಅಂತನ ಕರೀತಾರೆ. ಇಲ್ಲಿ ಏನಾಗೈತಿ ಕೇವಲ ಏನಾಗತೈತಿ ಬಾಟಮ್ಗೆ ಅಷ್ಟೇ ಬಾರ್ಡರನ್ನು ಕ್ಲಿಕ್ ಆಗುತ್ತೆ ನೋಡಿ, ಇಲ್ಲಿ ತಳಗಷ್ಟೇ ಏನಾಗತೈತಿ ಬಾರ್ಡರ್ ಕ್ಲಿಕ್ ಆಗುತ್ತೆ. ಅದು ಫಸ್ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಇದನ್ನ ಟಾಪ್ ಬಾರ್ಡರ್ ಏನಾಗೈತಿ ಟಾಪ್ ಬಾರ್ಡರ್ ಮೇಲೆ ಅಷ್ಟೇ ಏನಾಗೈತಿ ಬಾರ್ಡರನ್ನು ಕ್ಲಿಕ್ ಆಗುತ್ತೆ. ಆಗಳ ಕ್ಲಿಕ್ ಮಾಡ್ಕೊಂಡ್ರೆ ಬಾಟಮ್ ಬಾರ್ಡರ್ ಅಷ್ಟೇ ಕ್ಲಿಕ್ ಐತಿ, ಇಲ್ಲಿ ಟಾಪ್ ಬಾರ್ಡರ್ ಅಷ್ಟೇ ಸಹ ಕ್ಲಿಕ್ ಮಾಡ್ತಾರೆ. ಅದೇ ರೀತಿಯಾಗಿ ಇದು ಲೆಫ್ಟ್ ಬಾರ್ಡರ್ ಕ್ಲಿಕ್ ಮಾಡ್ಕೋಬಹುದು, ರೈಟ್ ಬಾರ್ಡರ್ ಕ್ಲಿಕ್ ಮಾಡ್ಬೋದು. ನಾವು ನೋ ಬಾರ್ಡರ್ ಹೊಡೆದ್ರೆ ಏನಾಗುತ್ತೆ ಎಲ್ಲ ಬಾರ್ಡರನ್ನು ಹೋಗುತ್ತೆ ಅಂತ ಸಹ ಹೇಳ್ತೀವಿ. ಸೊ ಏನಾಗಿರ್ತೈತಿ ಲೆಫ್ಟ್ ಬಾರ್ಡರು ನೋಡಿ, ದ ಬಾಟಮ್ ಬಾರ್ಡರ್ ತಳಗಷ್ಟೇ ಸ್ಟಾಪು ಲೆಫ್ಟ್ ರೈಟ್ ಅಥವಾ ನೋ ಬಾರ್ಡರ್ ಹೊಡೆದ್ರೆ ಎಲ್ಲ ಹೋಗುತ್ತೆ. ಅದೇ ರೀತಿ ಇದು ಆಲ್ ಬಾರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗಿರ್ತೈತಿ ಒಟ್ಟು ಈ ಹೊರಗಡೆ ಆಲ್ ಒಳಗು ಮತ್ತು ಒಳಗು ಸಹ ಹೊರಗು ಸಹ ಏನಾಗುತ್ತೆ ಬಾರ್ಡರನ್ನು ಕ್ಲಿಕ್ ಆಗುತ್ತೆ. ಏನಾಗುತ್ತೆ ಇದು ಆಲ್ ಬಾರ್ಡರ್ ಅಂತ ನಾವು ಕ್ಲಿಕ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಏನಂತ ಆಲ್ ಬಾರ್ಡರ್ ಒಳಗು ಮತ್ತು ಹೊರಗು ಎರಡು ಕಡೆ ಏನಂತೆ ಬಾರ್ಡರನ್ನು ಕ್ಲಿಕ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಐತಲ್ಲ ಔಟ್ಸೈಡ್ ಬಾರ್ಡರ್ ಅಂತ ಕರೀತಾರೆ. ಔಟ್ಸೈಡ್ ಅಂತ ಇಲ್ಲಿ ಕೇಬಲ್ ಏನಾಗಿರ್ತೈತಿ ಔಟ್ಸೈಡ್ಗೆ ಅಷ್ಟೇ ಬಾರ್ಡರನ್ನು ಕ್ಲಿಕ್ ಆಗುತ್ತೆ ನೋಡಿ, ಕ್ಲಿಕ್ ಮಾಡಿ ನೋಡ್ತೀನಿ ಏನಾಗಿರ್ತೈತಿ ಇದು ಔಟ್ಸೈಡ್ ಅಷ್ಟೇ ಬಾರ್ಡರನ್ನು ಕ್ಲಿಕ್ ಆಗುತ್ತೈತಿ. ಅದೇ ರೀತಿಯಾಗಿ ಮತ್ತೆ
ಅದರೊಳಗೆ ಮತ್ತು ದ ಥಿಂಕ್ ಬಾಕ್ಸ್ ಬಾರ್ಡರ್ ಹೊರಗಷ್ಟೇ 2 ಥರ ಸ್ಟೆಪ್ ಬಾರ್ಡರ್ ಆಗುತ್ತೆ. ಅದೇ ರೀತಿಗೆ ಬಾಟಮ್ ಡಬಲ್ ಕ್ಲಿಕ್ ಬಾರ್ಡರ್, ಈಗ ನೋ ಬಾರ್ಡರ್ ಅಂತ ನಾವು ಕೊಡ್ತೀನಿ, ಇಲ್ಲಿ ಎಲ್ಲಿ ಬಾರ್ಡರ್ ಇಲ್ಲ, ನಾವು ಆಲ್ ಬಾರ್ಡರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಏನಾಗಿತ್ತು ಬಾಟಮ್ ಡಬಲ್ ಬಾರ್ಡರ್, ನಾವು ಬಾಟಮ್ಗೆ ಏನು ಮತ್ತು ಡಬಲ್ ಬಾರ್ಡರ್ ಕೊಡ್ಬೋದು. ಅಥವಾ ಆಗಿ ನೋಡಿ ಇಲ್ಲಿ ಸತಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಾಟಮ್ನಲ್ಲಿ 2 ಲೈನ್ ಬಾರ್ಡರನ್ನೇ ಸಹ ಕ್ಲಿಕ್ ಆಗುತ್ತೆ. ಸೊ ಇದೇನಾಗೈತೆ ಈ ರೀತಿ ಬಾರ್ಡರ್ ಆಪ್ಷನ್ಸ್ ಐತೆ ಅಂತ ನಾವು ಸಹ ಹೇಳ್ಬೋದು. ಅದೇ ರೀತಿಯಾಗಿ ಥಿಂಕ್ ಬಾಟಮ್ ಬಾರ್ಡರ್ ಆಗಿರ್ಬೋದು, ಟಾಪ್ ಬಾಟಮ್ ಬಾರ್ಡರ್ ಅಥವಾ ಟಾಪ್ ಬಾಟಮ್ 2 ಬಾರ್ಡರ್ ಆಗಿರ್ಬೋದು, ಟಾಪ್ ಥಿಂಕ್ ಬಾಟಮ್ ಬಾರ್ಡರ್ ಆಗಿರ್ಬೋದು, ಈ ಒಂದು ಲೈನ್ ಬರುತ್ತೆ. ಅದೇ ರೀತಿಯಾಗಿ ದ ಟಾಪ್ ಡಬಲ್ ಬಾರ್ಡರ್, ದ ಟಾಪ್ನಲ್ಲಿ ಸಲ ಕ್ಲಿಕ್ ಮಾಡಿದ್ರೆ ಡಬಲ್ ಬಾರ್ಡರು ಸಹ ಕ್ಲಿಕ್ ಆಗುತ್ತೆ. ಈ ರೀತಿ ಏನಾಗೈತೆ ಇದು ಡಬಲ್ ಬಾರ್ಡರ್ ಕ್ಲಿಕ್ಕು. ದ ಥಿಂಕ್ ಬಾಟಮ್ ಬಾರ್ಡರ್ ನೋಡಿ ಇಲ್ಲಿ ಟಾಪ್ ಪಾರ್ಟಲ್ಲಿ ಕ್ಲಿಕ್ ಮಾಡಿದ್ರೆ ಅದನ್ನು ಸಹ ಏನಾಗುತ್ತೆ ಈ ರೀತಿ ಥಿಂಕ್ ಬಾರ್ಡರನ್ನು ಸಹ ಕ್ರಿಯೇಟ್ ಆಗ್ತೈತಿ. ಅದೇ ರೀತಿಯಾಗಿ ಇದ್ರೊಳಗೆ ನಾವು ಆಲ್ ಬಾರ್ಡರ್ ಅಂತ ಕ್ಲಿಕ್ ಮಾಡ್ತೀನಿ. ಅಲ್ಲಿ ನೀವು ಕೇಳ್ತಾರೆ ನಾವೇ ಡ್ರಾವ್ ದ ಬಾರ್ಡರ್, ನಮ್ಗೆ ಹೆಂಗೆ ಬೇಕೋ ಆ ರೀತಿ ಏನು ಮಾಡ್ಬೋದು, ಡ್ರಾವರ್ಡ್ ಬಾರ್ಡರ್ ಹಾಕ್ಬೋದು. ನೋಡಿ ಹೆಂಗೆ ಕ್ಲಿಕ್ ಅಂದರೆ ಈಗ ನೋಡಿ ಇಲ್ಲಿ ಕರ್ಸರ್ ಹಿಡಿದು ನಾವೇ ಬಾರ್ಡ್ರನ್ನ ಹಾಕ್ಕೋಬೋದು. ಸೊ ಹೀಗೆಂತ ನಾವೇ ಸೊ ಈ ರೀತಿ ಬಾರ್ಡ್ರನ್ನ ನಾವು ಸಹ ಕ್ಲಿಕ್ ಮಾಡ್ಕೋದು, ಎಷ್ಟು ರೋಸ್ ಬೇಕು ಎಷ್ಟು ಕಾಲಮ್ ಬೇಕು ಅಂದ್ಕೊಂಡು ದ ಬಾರ್ಡ್ರನ್ನ ನಾವು ಕ್ಲಿಕ್ ಮಾಡ್ಕೋದು. ಅದೇ ರೀತಿಯಾಗಿ ದ ಡ್ರಾವ್ ಬಾರ್ಡರ್ ನಾವು ಬಾರ್ಡರನ್ನು ಅಳಗಿಸ್ಬೋದು. ನೋಡಿ ಒಳಗೂ ಸಹ ಏನು ಮಾಡ್ಬೋದು, ರೋಸ್ ಕಾಲಮನ್ನು ಸಹ ಏನು ನಾವೇ ಒಳಗೆ ಬಾರ್ಡ್ರನ್ನು ಸಹ ಏನು ಮಾಡ್ಬೋದು ಕ್ಲಿಕ್ ಮಾಡ್ಕೋಬೋದು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಡ್ರಾವ್ ದ ಬಾರ್ಡರ್ ಗ್ರೈಡ್ ಅಂತ ನಾವು ಕರೀತಾರೆ. ನಾವು ಬಾರ್ಡರನ್ನು ತೆಗೆದು ಹಾಕ್ಬೋದು. ನೋಡಿ ನಿಮ್ಗೆ ಎಲ್ಲಿ ಬೇಕು ಎಲ್ಲಿ ಬೇಡ ನೋಡಿ ಥರ ಏನಾಗಿರ್ತದೆ ದ ಎರರ್ ಮೂಲಕ ಏನು ಮಾಡ್ತದೆ, ಎಲ್ಲಿ ಬೇಕು ಬಾರ್ಡರ್ ನಮಗೆ ಇದು ಬೇಡ, ಇದು ಕಾಲಮ್ ಬೇಡ ಅಂತ ಹೇಳಿ ಮಾಡ್ತಾರೆ. ಈ ರೀತಿ ನಾವು ಡ್ರಾವ್ ಮಾಡಿದಂಥ ಬಾರ್ಡರ್ಗೆ ಮಾತ್ರ ಏನಾಗತ್ತೈತಿ ಹಾಕ್ಲಿಕ್ಕೆ ಬರ್ತೈತಿ. ಸೊ ನೆಕ್ಸ್ಟ್ ಏನಾಗೈತಿ, ದ ಲೈನ್ ದ ಬಾರ್ಡರ್, ನೀವೊಂದು ಬಾರ್ಡರನ್ನು ಸೆಲೆಕ್ಟ್ ಮಾಡಿರಿ, ಆ ಬಾರ್ಡರ್ ಕಲರ್ ಆಗಿರ್ಬೋದು. ನೋಡಿ ಸರ್ತಿ ರೆಡ್ ಕಲರು ನಾವು ಮೊದಲೇ ಮಾಡೋದು ಬಾರ್ಡ್ರನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ ತಗೊಂಡು ಅದಕ್ಕೆ ನಮ್ಗೆ ಯಾವ ಲೈನ್ ಕಲರ್ ಬೇಕು ನೋಡ ಆ ಥರ ಲೈನ್ ಕಲರು ಸಹ ಮೂಡ್ತೈತಿ. ಎಲ್ಲೋ ಡಾರ್ಕು ರೆಡ್ಡೇ ತಗೊಂಡು ಸೊ ಈ ಥರ ಇಲ್ಲಿ ಮೂಡ್ತೈತಿ ನೋಡಿ. ಈ ಥರ ಏನು ಮಾಡ್ತೇವೆ, ನಮ್ಗೆ ಯಾವ ಕಲರ್ ಬೇಕು ಆ ಕಲರ ಬಾರ್ಡ್ರನ್ನ ತೊಗೋಬೋದು, ನಾವು ಲೈನನ್ನು ಹಾಕೋದು. ಅದೇ ರೀತಿಯಾಗಿ ಇಲ್ಲ ಸ್ಟೈಲು, ಯಾವ ಸ್ಟೈಲ್ ಬೇಕು, ಈ ಸ್ಟೈಲ್ ಬೇಕಂದರೆ ಈ ಸ್ಟೈಲು ಅಪ್ಲೈ ಆಗುತ್ತೆ ನೋಡಿ. ಈ ಥರ ಬಾರ್ಡ್ರಲ್ಲಿ ಕಲರು ಸ್ಟೈಲು ಸೊ ಎಲ್ಲ ಅಪ್ಲೈ ಆಗುತ್ತೆ. ಇದಕ್ಕೂ ಸಹ ನಾವು ಆಲ್ರೆಡಿ ಹಾಕಿದ್ದಾವಲ್ಲ ಲೈನ್ ಸ್ಟೈಲು ಸಹ ಗೊತ್ತು ನೋಡಿ. ಸ್ಟೈಲು ಈ ಥರ ಸ್ಟೈಲ್ಗಳೆಲ್ಲ ಲೈನ್ ಸ್ಟೈಲ್ ಇರ್ತದೆ. ಮೋರ್ ಬಾರ್ಡರ್ ಬೇಕಾಗಿ ಇದಕ್ಕಿಂತ ಜಾಸ್ತಿ ಬಾರ್ಡರ್ಗಳು ಬೇಕಾಗಿವೆ ಅಂದರೆ ಮೋರ್ ಬಾರ್ಡರ್ನಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಯಾವ ರೀತಿ ನಮಗೆ ಬಾರ್ಡರ್ ಬೇಕು, ಟೆಕ್ಸ್ಟ್ ಯಾವ ರೀತಿ ಆಗಿರ್ಬೇಕು, ಸೈಜು ನೋಡಿ ಬಾರ್ಡ್ರಲ್ಲಿ ನಮಗೆ ಎಲ್ಲಿ ಬೇಕು, ಎಲ್ಲಿ ಬಾರ್ಡರ್ ಬೇಕು, ಯಾವ ಸೈಜ್ ಬಾರ್ಡರ್ ಬೇಕು ಹಿಂಗೆ ನಾವೇ ಹಾಕ್ಕೊತೀವಿ. ಈ ಥರ ನೋಡಿ ಈ ಥರ ಆಪ್ಷನ್ಸ್ ಆಯ್ತಾ, ಆಟೋಮೆಟಿಕಲಿ ನಾವು ಕಲರ್ ಕೊಡ್ಬೋದು. ನೋಡಿ ಇಲ್ಲೇನೋ ಕ್ಲೋಕೊಂಡು ನಾವು ನೋಡಿ ಈ ಥರ ಔಟ್ಲೈನ್ ಮಾಡಿಕೊಂಡು ನಾವು ಡ್ರಾ ಮಾಡ್ಕೋಬೋದು. ಏನಾಗ್ತೈತಿ ನೋಡಿ ಥರ ಇದೇನಾಗುತ್ತೈತಿ ಈ ರೀತಿ ನಾವೇ ಬಾರ್ಡ್ರನ್ನ ಕ್ಲಿಕ್ ಮಾಡ್ಕೋಬೋದು. ಇದೇನಾಗಿರ್ತೈತಿ ಈ ಬಾಟಮ್ ಸೈಜ್ ಬರುವಂಥ ಎಲ್ಲ ಬಾರ್ಡರ್ ಅಂತಲೂ ಸಹ ಹೇಳ್ತೀವಿ. ಇದೇನಾಗ್ತಿಗಿತ್ತ ದ ಬಾಟಮ್ ಬಾರ್ಡರ್ ಆಗಿರ್ಬೋದು, ಟಾಪ್ ಬಾರ್ಡರ್ ಆಗಿರ್ಬೋದು, ಲೆಫ್ಟ್ ಬಾರ್ಡರು, ರೈಟ್ ಬಾರ್ಡರು, ಸೊ ಏನಾಗೈತೆ ಆಲ್ ಬಾರ್ಡರು ಇದೆಲ್ಲ ಏನಾಗೈತೈತಿ ನಾವು ತೊಗೊಂಡಂಥ ಟೇಬಲ್ಗೆ ಬಾರ್ಡ್ರನ್ನು ಹಾಕ್ಬೋದು. ಅದೇ ರೀತಿಯಾಗಿ ಇಲ್ಲಿ ಏನಾಗೈತೈತಿ ಫಾಂಟ್ ಬ್ಯಾಕ್ ದ ಫಿಲ್ ದ ಕಲರ್ ಅಂದರೆ ನಾವು ಈಗ ಏನಾದರೂ ಟೆಕ್ಸ್ಟ್ ಮಾಡ್ತೀವಿ ಇಲ್ಲೇ ತೊಗೋರಿ, ಇಲ್ಲಿ ಇದಕ್ಕೆ ಇದೈತೆ ನಮಗೆ ಇದಕ್ಕೆ ಹಿಂದೆ ಬ್ಯಾಕ್ ಯಾವ ಕಲರ್ ಬೇಕು ಅದನ್ನು ತೊಗೋಬೋದು. ಅದನ್ನೇ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗೈತೈತಿ ಫಾಂಟ್ ಕಲರ್ ದ ಕಪ್ಷರ್ ಕಲರನ್ನು ನೋಡಿ ಇಲ್ಲಿ ರೆಡ್ ತೊಗೋತೀನಿ ಸೊ ಮುಗೀತು. ಇದನ್ನು ಸಹ ಬೇರೆ ಕಲರು ಮತ್ತು ಇಲ್ಲಿ ಬೇರೆ ಕಲರ್ ಬೇಕಂದರೆ ಈ ಥರ ಹಾಕ್ಕೊಂಡು ನಮಗೆ ಯಾವ ಕಲರ್ ಬೇಕು ಟೆಕ್ಸ್ಟು ಆ ಕಲರ್ ಹಾಕ್ಕೊಂಡು ಸೊ ಏನಾಗೈತೈತಿ ಇದು ದ ಫಿಲ್ ದ ಕಲರ್ ಆ್ಯಂಡ್ ದ ಫಾಂಟ್ ದ ಕಲರ್ ಇದು ಎಲ್ಲಿ ಬರ್ತೈತಿ ಫಾಂಟ್ ಕಲರಲ್ಲಿ ಬರುವಂಥದ್ದು.
ಸೊ ಏನಾಗೈತಿ, ನೀವು ಬರೀ ಟೆಕ್ಸ್ಟ್ ಕಲರ್ ಬೇಕಾಗಿತ್ತು ಅಂದ್ರೆ ಟೆಕ್ಸ್ಟ್ ಕಲರ್ ಅಷ್ಟೇನ ಮೊದಲು ಏನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಯಾವ. ನೆಕ್ಸ್ಟು ದ ಅಲೈನ್ಮೆಂಟ್ ಯಾವ ರೀತಿ ನಾವು ಸೆಟ್ಟಿಂಗ್ ಮಾಡ್ಬೋದು, ಫಾಂಟ್ ಸೈಜ್ ಅನ್ನು ಅಂತ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಇಲ್ಲಿ ಏನಾಗಿರ್ತೈತಿ, ದ ಟಾಪ್ ಅಲೈನ್ಮೆಂಟ್. ಇದನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಇದಕ್ಕೆ ಟಾಪ್ ಅಲೈನ್ಮೆಂಟ್ ಅಂತ ಟಾಪಲ್ಲಿ ಹೋಗುತ್ತೆ. ಈ ನೋಡು, ಇದಕ್ಕಿಂತ ಮುಂಚೆ ಏನು ಮಾಡ್ಬೋದಾ, ನಾವು ಕಾಲಮ್ ವಿಡ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಕಾಲಮ್ ವಿಡ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ರೋ ಮೊದಲು ಏನು ಮಾಡ್ಬೋದು, ರೋವನ್ನು ಸೆಲೆಕ್ಟ್ ಮಾಡಬೇಕು. ಯಾವ ರೋ ಮಾಡ್ಕೋತೀವಿ ಅದೇ ರೀತಿ ಹೈಟನ್ನು ಹೆಚ್ಚಿಗೆ ಆಗ್ತೈತಿ. ತಿಳಿತಾ? ಈ ರೀತಿ ಏನಾಗೈತೈತಿ, ನಾವು ಕಾಲಮ್ದು ವಿಡ್ತು ಹೈಟು ಸೆಟ್ಟಿಂಗ್ ಮಾಡ್ಕೋತೇವೆ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ನೀವು ಇಲ್ಲಿ ಫಾರ್ಮೇಟ್ನಲ್ಲಿ ಹೋಗಿ ಫಸ್ಟ್ ಯಾವ ಕಾಲಮ್ ಬೇಕು ಆ ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಫಾರ್ಮೇಟಲ್ಲಿ ಹೋಗಿ ನಮಗೆ ಕಾಲಮ್ ವಿಡ್ತ್ ಬೇಕಾಗಿದೆ. ಆಲ್ರೆಡಿ ಎಷ್ಟಾಗೈತಿ, ಇಷ್ಟ ಐತಲ್ಲ, ಇದಕ್ಕೆ ಇನ್ನೂ ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗೈತಿ. 45 ಕೊಡ್ತೀನಿ ನಾನು. ಓಕೆ ಅಂತ ಕೊಡು. ಕಾಲಮ್ ವಿಡ್ತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಹೋಗಿ ನಮ್ಗೆ ಇಲ್ಲಿ ರೋ ಹೈಟು ಸಹ ಏನು ಮಾಡ್ಬೋದು, ಕೊಡ್ಬೋದು. ಇದು ಡೈರೆಕ್ಟಾಗಿ ನೀವು ಈ ರೀತಿ ಇಲ್ಲಿ ನೋಡಿ, ಈ ಥರ ಇದೊಂದು ಸೆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇದ್ರದ್ದು ಎಷ್ಟೈತಿ, 15 ಐತಿ. ಇದನ್ನು 25 ಮಾಡ್ಕೋರಿ. ಓಕೆ ಅಂತ ಕೊಟ್ಟರೆ ಅದ್ರದ್ದು ಹೈಟ್ ವೇಟ್ ಹೆಚ್ಚಿಗಾಗುತ್ತೆ. ಅದೇ ರೀತಿಯಾಗಿ ಕಾಲಮ್ ವಿಡ್ತ್ ಕೊಟ್ಟರೆ ನೋಡೋ ಈ ಥರ ಏನಾಗತೈತಿ. ಅದನ್ನೇನೋ ಸಹ ಆಟೋ ಫುಲ್ ಅದೇ ಯಾವ ರೀತಿ ಇದೆ ಅದೇ ಸ್ಥಾನದಲ್ಲಿ ಸಹ ಬರ್ತೈತಿ. ಡಿಫಾಲ್ಟ್ ವಿಡ್ತ್ ಹೊಡೆದ್ರೆ ಸೊ ಯಾವ ರೀತಿ ಹೈಟ್ ವಿಡ್ತ್ ಮಾಡಬೇಕು ಅನ್ನೋದು ಗೊತ್ತೈತೆ. ಅದೇ ರೀತಿ ಇದು ಅಲೈನ್ಮೆಂಟ್ ಥ್ರೂ ಆಗಿ ದೇರ್ ಆರ್ 6 ಟೈಪ್ ಅಲೈನ್ಮೆಂಟ್. ಇದು ಟಾಪ್ ಅಲೈನ್ಮೆಂಟ್, ಇದು ಮಿಡಲ್ ಅಲೈನ್ಮೆಂಟ್, ಇದು ಬಾಟಮ್ ಅಲೈನ್ಮೆಂಟ್, ಇದು ಮತ್ತೆ ದ ಲೆಫ್ಟ್ ಅಲೈನ್ಮೆಂಟ್ ಅಂಡ್ ಇದು ಸೆಂಟರು, ಇದು ರೈಟ್ಸ್ ಅಂತಾನೆ ಸಹ ಬರ್ತೈತಿ. ಇಲ್ಲಿ ನೋಡಿ ನಾನು ಈ ಸದ್ಯ ಇದನ್ನು ತೊಗೊಂಡಿನಿ, ಇದನ್ನು ಟಾಪ್ ಅಲೈನ್ಮೆಂಟಲ್ಲಿ ಹೊಡೆದೀನಿ. ಇದನ್ನೇನು ನಾವು ಸೆಂಟ್ರ್ ಅಲೈನ್ಮೆಂಟ್ ಹೊಡೆದ್ರೆ ನಡುವೆ ಬರ್ತೈತಿ. ಇವು 3 ಮೇಲಿನ ಅದಾವಲ್ಲ, ಇವು ಏನಾಗಿರ್ತೈತಿ ವರ್ಟಿಕಲ್ ಅಲೈನ್ಮೆಂಟ್ ಅಂತ ಕರೀತಾರೆ. ಟಾಪು, ಸೆಂಟರು, ದ ಬಾಟಮ್. ತಿಳಿತಾ? ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ಸೇಲ್ ಎಕ್ಸಿಕ್ಯೂಟಿವ್ ತರುವಾಗ ಟಾಪು, ದ ಮಿಡಲು, ದ ಬಾಟಮ್ ಅಂತ ಕರಿತೀವಿ. ಇದು ವರ್ಟಿಕಲ್ ಅಲೈನ್ಮೆಂಟ್. ಇಲ್ಲಿ ಬಂದ್ರೆ ಟೆಕ್ಸ್ಟ್ ದ ಲೆಫ್ಟ್ ದ ಸೆಂಟರ್ ಬರ್ತೈತಿ. ಇದು ನೋಡಿದ್ರೆ ರೈಟ್ ಸೈಡ್ ಬರುತ್ತೆ. ಇದಕ್ಕೆ ಅಂತ ಹಾರಿಜೆಂಟಲ್ ಅಲೈನ್ಮೆಂಟ್ ಅಂತ ಕರೀತಾರೆ. ಇದು ವರ್ಟಿಕಲ್ ಅಲೈನ್ಮೆಂಟು, ಇದು ಹಾರಿಜೆಂಟಲ್ ಅಲೈನ್ಮೆಂಟ್. ಇಲ್ಲಿ ಟಾಪು, ಮಿಡಲು, ಬಾಟಮ್ ಬರುತ್ತೆ. ಇಲ್ಲಿ ಲೆಫ್ಟು, ರೈಟು ಮತ್ತು ಸೆಂಟರ್ ಅಂತಲೂ ಸಹ ಬರ್ತದೆ. ಈಗ ನೋಡೋಣ, ಇದನ್ನೆಲ್ಲ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಮಿಡಲ್ ಆ್ಯಂಡ್ ಅಂತ ಕೊಡ್ತೀನಿ. ಇದೇ ರೀತಿ ಏನಾಗಿರ್ತೈತಿ, ನಾವು ಅಲೈನ್ಮೆಂಟ್ ಅದ ಮಾಡ್ಕೋತೇವೆ. ಅದೇ ರೀತಿಯಾಗಿ ಇನ್ಕ್ರೀಸ್ ದ ಇಂಟೆಂಟ್ ಅಂತಲೂ ಸಹ ಕರೀತಾರೆ. ಈಗ ನೋಡು, ಈಗ ಕ್ಲಿಕ್ ಮಾಡಿದ್ರೆ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾ, ಕಸ್ಟಮ್ ಸಕ್ಸಸ್ ಟೂಲ್ ಬಾರ್ನಲ್ಲಿ ಇಲ್ಲಿ ಏನಾಗೈತಿ ಇನ್ಕ್ರೀಸ್ ದ ಇಂಟೆಂಟ್ ಅಂತಾನು ಕರೀತಾರೆ. ಇನ್ನೇನಿರುತ್ತೆ, ಬಾರ್ಡರ್ಗೆ ಎಷ್ಟು ಬಿಟ್ವೀನ್ ಆಗಿರ್ಬೇಕು ನೋಡಿ. ಅದು ಕ್ಲಿಕ್ ಮಾಡಿದ್ರೆ ನಮ್ಮ ಬಾರ್ಡರ್ಗೆ ಎಷ್ಟು ಬಿಟ್ವೀನ್, ಇದಕ್ಕಿಂತ ಬೆಟರ್ ಇರ್ಬೇಕಾ. ನಾವು ಸೆಂಟರ್ ಕೊಟ್ಟಿದ್ದೋ, ಬಟ್ ನೋಡಿ ಇಲ್ಲಿ ಹೊಡೆದ್ರೆ ಅದರಿಂದ ದೂರ ಆಗುತ್ತೆ. ಈ ಥರ ಬಾರ್ಡರ್ ಏನಾಗೈತಿ ಆ ಟೆಕ್ಸ್ಟ್ಗೂ ಮತ್ತು ಬಾರ್ಡರ್ಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಅನ್ನೋದೇನಾಗಿದೆ, ಇದು ಸೆಟ್ ಮಾಡ್ಬೋದು. ಡಿಕ್ರೀಸ್ ಮಾಡ್ಬೋದು, ಇದು ಇನ್ಕ್ರೀಸ್ ಮಾಡ್ಬೋದು. ಈ ರೀತಿ ಏನಾಗೈತಿ ಬಾರ್ಡರ್ಗೂ ಮತ್ತು ಟೆಕ್ಸ್ಟ್ಗೂ ಯಾವ ರೀತಿ ಗ್ಯಾಪ್ ಇರಬೇಕು ಅನ್ನೋದಕ್ಕೆ ಸೆಟ್ ಮಾಡ್ಕೋತೀವಿ ಈ ರೀತಿ. ಅದೇ ರೀತಿಯಾಗಿ ಇದನ್ನು ಓರಿಯಂಟೇಷನ್ ಅಂತಲೂ ಸಹ ಕರೀತಾರೆ. ಯಾವ ರೀತಿಯ ಓರಿಯಂಟೇಷನ್ ಇದ್ದಲ್ಲಿ ದೇರ್ ಆರ್ ಇಲ್ಲಿ ಏನಾಗೈತಿ, ಇಲ್ಲಿ ವೆರೈಟಿ ಆಫ್ ದ ವೆರಿಯಂಟೇಷನ್ ಅದ ನೋಡಿ. ಆ್ಯಂಗಲ್, ಕೌಂಟರ್, ಲಾಕ್ಡ್ ವೈಸ್ ಅಂತ ನಾವು ಕರಿತೀವಿ. ಈ ರೀತಿ ನಾವೇನು ಮಾಡ್ಬೋದು, ಕ್ರಾಸ್ ಆಗಿ ಏನು ಮಾಡ್ಬೋದು, ಮೊದಲು ಸೆಲೆಕ್ಟ್ ಮಾಡಬೇಕು.
ಈ ರೀತಿ ಏನಾಗಿ ಮಾಡ್ಬೋದು, ಲೆಫ್ಟ್ ಎಷ್ಟು ರೈಟ್ ಎಷ್ಟು ಸೆಂಟರ್ ಇಟ್ಕೊಂಡು ಬಾಟಮ್ನಲ್ಲಿ ಥರ ಏನೇನು ಮಾಡೋದು, ಓರಿಯಂಟೇಷನ್ ನಮ್ಗೆ ಹೆಂಗೆ ಬೇಕು ಹಂಗೆ ಓರಿಯಂಟೇಷನ್ ಇಟ್ಕೋಬೋದು ನೋಡಿ. ಈ ಥರ ಓರಿಯಂಟೇಷನ್ನು, ದ ವರ್ಟಿಕಲ್ ಟೆಕ್ಸ್ಟು ಮತ್ತು ದ ರೊಟೇಟ್ ಟೆಕ್ಸ್ಟು ಇರುತ್ತೆ, ರೊಟೇಟ್ ಮಾಡ್ಕೋಬೋದು ಟೆಕ್ಸ್ಟ್ ಆಗಿರ್ಬೋದು, ರೊಟೇಟ್ ಟೆಕ್ಸ್ಟ್ ಡೌನ್ ಆಗಿರ್ಬೋದು. ಈ ರೀತಿ ಏನಾಗಿರ್ಬೋದು, ನಮಗೆ ಹೆಂಗೆ ಓರಿಯಂಟೇಷನ್ ಬೇಕು ಹಂಗೆ ಮಾಡ್ಕೋಬೋದು ನೋಡಿ. ಈ ಥರ ಏನಾಗೈತಿ ಇಲ್ಲಿ ಓರಿಯಂಟೇಷನ್ ಇದೆ, ಆ್ಯಂಗಲ್ ಆಗಿರ್ಬೋದು, ಕ್ಲಾಕ್ ವೈಸ್ ಆಗಿರ್ಬೋದು, ವರ್ಟಿಕಲ್ ಟೆಕ್ಸ್ಟ್ ಆಗಿರ್ಬೋದು, ನಾವೇನಾಗಿರ್ಬೋದು ಸೆಲ್ದ ಅಲೈನ್ಮೆಂಟನ್ನು ಸಹ ಮಾಡ್ಬೋದು. ಈ ರೀತಿ ಏನಾಗಿ ಮಾಡ್ತದೆ, ನಾವು ಯಾವ ರೀತಿ ಓರಿಯಂಟೇಷನ್ ಬೇಕು ಆ ರೀತಿ ಏನಾಗಿರ್ಬೋದು ಟೆಕ್ಸ್ಟ್ದು ಓರಿಯಂಟೇಷನನ್ನು ಮಾಡ್ಕೋತೀವಿ. ಈ ನೆಕ್ಸ್ಟ್ ಏನು ಮಾಡ್ತಾ ಅಲೈನ್ಮೆಂಟ್ ಅದ್ರಾಗ ಇದು ಬ್ರಾಪ್ ಟೆಕ್ಸ್ಟ್ ಅಂತ ನಾವು ಕರಿತಾರೆ. ಈಗ ಏನಾದರೂ ಈಗ ನೋಡೋಣ ಇದನ್ನು ಕಲರ್ ಸೈಜ್ ಜಾಸ್ತಿ ಆಗೈತೆ. ಈಗ ಏನಾದರೂ ಒಂದು ಟೆಕ್ಸ್ಟನ್ನು ಟೈಪ್ ಮಾಡ್ತೀನಿ, ದ ನೇಮ್ ಆಫ್ ದ ಸ್ಟೂಡೆಂಟ್ ಅಂತ. ಈ ನೇಮ್ ಆಫ್ ದ ಸ್ಟೂಡೆಂಟ್ ಇಲ್ಲಿ ಇದು ಸೆಲ್ ತೆಗೆದ್ರೆ ಮೂಡಂಗಿಲ್ಲ, ಇದು ಒಂದೇ ಸೆಲ್ಲಾಗ ಏನಾಗೈತಿ ಆ ಶೆಲ್ಲನ್ನು ದಾಟಿ ಟೆಕ್ಸ್ಟನ್ನು ಮುಗ್ದೈತೆ. ಸೊ ಅದಕ್ಕೋಸ್ಕರ ಮಾಡ್ತೀವಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಾರ್ಪ್ ಟೆಕ್ಸ್ಟಲ್ಲಿ ನೋಡಿದ್ರೆ ಏನಾಗೈತಿ ಕರೆಕ್ಟ್ ಏನಾಗೈತಿ ಡಿಸ್ಪ್ಲೇ ಆಗುತ್ತೆ. ಮೇಲಾದ್ರೆ ಮೊದಲು ಟೆಕ್ಸ್ಟ್ ಕೊಟ್ಟು ಇಲ್ಲಿ ವಾರ್ಪ್ ಕೊಟ್ಟು ದ ನಂಬರ್ಸ್ ಆಫ್ ದ ಸ್ಟೂಡೆಂಟು. ಸೊ ಹಿಂಗೇನು ಮಾಡ್ಬೋದು, ನಾವೇ ಟೈಪ್ ಮಾಡ್ಕೋಬೋದು. ಫಸ್ಟ್ ನಾವು ವಾರ್ಪ್ ಟೆಕ್ಸ್ಟ್ ಅಂತಲೂ ಸಹ ಕರೀತಾರೆ. ಸೊ ಈ ಥರ ವಾರ್ಪ್ ಟೆಕ್ಸ್ಟನ್ನು ಮಾಡ್ತಾರೆ. ಇಲ್ಲಿ ನಮ್ಮ ನೆಕ್ಸ್ಟ್ ಏನಾದ ಮರ್ಜರ್ ಆ್ಯಂಡ್ ಸೆಂಟರ್ಸ್ ಅಂತ ನಾವು ಗೊತ್ತೆ. ಅಂದರೆ ಏನಾಗಿದೆ ಮೋರ್ ದೆನ್ 2 ಸೆಲ್ಗಳನ್ನು ಮರ್ಜ್ ಮಾಡ್ಬೋದು. ಈ ರೀತಿ ಇಲ್ಲಿ ಇಷ್ಟೆಲ್ಲ ಸೆಲ್ಗಳು ಇದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗೈತೈತಿ ಮರ್ಜ್ ಆಗ್ತೈತಿ ನೋಡು, ಒಂದೇ ಸೆಲ್ ಕ್ರಿಯೇಟ್ ಆಗ್ತೈತಿ. ಇದ್ರ ಮೇಲೆ ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದ್ರೆ ಅನ್ಮರ್ಜ್ ಆಗ್ತೈತಿ ನೋಡಿ, ಅನ್ಮರ್ಜ್ ಆಗುತ್ತೆ. ಅದರೊಳಗೆ ಮರ್ಜದ್ರೊಳಗೆ ಮತ್ತೆ ಬೇರೆ ಬೇರೆ ಅವಕಾಶಗಳು, ಮರ್ಜರ್ ಆ್ಯಂಡ್ ದ ಸೆಂಟರ್, ಮರ್ಜರ್ ಆ್ಯಂಡ್ ದ ಅಕ್ರೋಸ್ ಆ್ಯಂಡ್ ದ ಮರ್ಜರ್ ಆ್ಯಂಡ್ ದ ಸೆಲ್ಲು, ಅನ್ಮರ್ಜರ್ ಸೆಲ್. ಇಲ್ಲಿ ನೋಡು ಒಂದನ್ನು ಈಗ ಇಲ್ಲಿ ಮರ್ಜರ್ ಆ್ಯಂಡ್ ದ ಸೆಲ್ ಕೊಟ್ರೆ ಆ ಟೆಕ್ಸ್ಟ್ ಏನಾಗಿತ್ತು ಇಲ್ಲಿ ಏನಾದರೂ ಕ್ಲಿಕ್ ಮಾಡಿ ಮರ್ಜರ್ ಆ್ಯಂಡ್ ಸೆಲ್ ಕೊಟ್ರೆ ಅದು ಸೆಂಟರ್ ಬರುತ್ತೆ. ಇದಕ್ಕೆ ಏನಂತಂದರೆ ಮರ್ಜರ್ ಆ್ಯಂಡ್ ದ ಸೆಲ್. ಅದೇ ರೀತಿಯಾಗಿ ನೆಕ್ಸ್ಟು ಮತ್ತೊಂದು ಮಾಡಿದ್ರೆ ಮರ್ಜರ್ ಆ್ಯಂಡ್ ದ ಅಕ್ರೋಸ್ ಅಂದ್ರೆ ಮೇಲಿಂದು ಅಷ್ಟೇ, ಅಂದ್ರೆ ಇದು ಕಾಲಮ್ ಅಷ್ಟೇ ಏನಾಗುತ್ತೆ ಮರ್ಜ್ ಆಗುತ್ತೆ, ಇದು ರೋಸ್ ಏನಾಗುತ್ತೆ ಮರ್ಜ್ ಆಗಂಗಿಲ್ಲ ಅಂತಲೂ ಸಹ ಹೇಳ್ಬೋದು. ಇದಕ್ಕೇನಾಗುತ್ತೆ ಮರ್ಜ್ ಆ್ಯಂಡ್ ಅಕ್ರೋಸ್ ಅಂತ ನಾವು ಕರೀತಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಮರ್ಜ್ ಅಂಡ್ ಸೆಲ್ ಅಷ್ಟೇ ಮರ್ಜ್ ಆಗುತ್ತೆ. ಇದಕ್ಕೆ ಅಂತ ಸೆಲ್ ಆ್ಯಂಡ್ ಮರ್ಜ್ ಅಂತ ನಾವು ಕರೀತಾರೆ. ಇದಕ್ಕೆ ಟೆಕ್ಸ್ಟ್ ಏನಾಗುತ್ತೆ ಲೆಫ್ಟ್ ಸೈಡು ಬರ್ತೈತಿ ಇಷ್ಟೇ. ದ ಮರ್ಜ್ ಅಂಡ್ ಸೆಂಟರ್ ಅಂದರೆ ಈ ಸರ್ತೆ ಟೆಕ್ಸ್ಟ್ ಏನಾಗುತ್ತೆ ಸೆಂಟರ್ ಆಗಿ ಬರ್ತೈತಿ. ಅದೇ ರೀತಿ ಮರ್ಜ್ ಅಂಡ್ ಸೆಲ್ ಒಳಗಿನ ಸೆಲ್ ಅಷ್ಟೇ ಮರ್ಜ್ ಆಗುತ್ತೆ. ಇಲ್ಲಿ ಏನಾಗತ್ತೈತಿ ಮತ್ತೊಂದು ಕಡೆ ಮರ್ಜ್ ಮಾಡಿದ್ರೆ ಏನಾಗುತ್ತೈತಿ ಇಲ್ಲಿ ಕಾಲಮ್ ಮರ್ಜ್ ಆಗುತ್ತೆ ಹೊರತು ರೋಸ್ ಮರ್ಜ್ ಆಗಲ್ಲ. ಇದೇನಾಗಿರ್ತೈತಿ ಈ ರೀತಿ ಮರ್ಜ್ ಅಂಡ್ ಸೆಂಟರು, ದ ಮರ್ಜ್ ಅಂಡ್ ಅಕ್ರೋಸು, ದ ಮರ್ಜ್ ಅಂಡ್ ಸೆಲ್ಲು, ದ ಅನ್ಮರ್ಜರ್ ಸೆಲ್ ಅಂತಲೂ ಸಹ ಕರೀತಾರೆ. ಈ ರೀತಿ ಏನಾಗಿರ್ತೈತಿ ಮರ್ಜ್ ಅಂಡ್ ಸೆಲ್ ಅಂತಲೂ ಸಹ ಕರೀತಾರೆ. ಈ ರೀತಿ ಏನಾಗಿರ್ತೈತಿ ಈ ಅಲೈನ್ಮೆಂಟಲ್ಲಿ ಯೂಸ್ ಮಾಡುವಂಥ ಯಾವ ರೀತಿ ಟೆಕ್ಸ್ಟ್ ಅಲೈನ್ಮೆಂಟ್ ಮಾಡಬೇಕು, ಸೆಂಟರ್ ಮಾಡಬೇಕು, ಮರ್ಜ್ ಅಂಡ್ ಅಕ್ವಿಜಿಷನು, ದ ಓರಿಯಂಟೇಷನು, ಯಾವ ರೀತಿ ಟೆಕ್ಸ್ಟ್ಗೂ ಮತ್ತು ಬಾರ್ಡರ್ಗೆ ಯಾವ ರೀತಿ ಡಿಫ್ರೆನ್ಸ್ ಇರಬೇಕು ಅನ್ನೋದೇನಾಗಿರ್ತೈತಿ ಅಲೈನ್ಮೆಂಟಲ್ಲಿ ಹೇಳ್ಕೊಳ್ತೈತೆ. ನೆಕ್ಸ್ಟ್ ಏನಾಗಿರ್ತೈತಿ ನಂಬರ್ಸು. ಈ ನಂಬರ್ಸ್ನಲ್ಲಿ ಏನೆಲ್ಲ ಇರ್ತೈತಿ ಜನರಲಾಗಿ ಜನರಲ್ಲು, ದ ನಂಬರ್ಸು, ದ ಕರೆನ್ಸಿ, ದ ಅಕೌಂಟಿಂಗು, ದ ಶಾರ್ಟ್ ಡೇಟು, ದ ಲಾಂಗ್ ಡೇಟು, ದ ಟೈಮು, ದ ಪರ್ಸೆಂಟೇಜು, ದ ಫ್ರ್ಯಾಕ್ಷನ್ ಅಂತಲೂ ಸಹ ಕರೀತಾರೆ. ಆ್ಯಂಡ್ ದ ಸೈಂಟಿಫಿಕ್. ಈಗ ನೋಡು ಇಲ್ಲಿ ಏನು ತೋರಿಸ್ತೈತಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನು ತೋರಿಸ್ತೈತಿ ಜನರಲ್ ತರ ಏನೈತಿ ದ ಟೆಕ್ಸ್ಟು ಆಗಿರ್ಬೋದು ಅಂತಲೇ ಹೇಳ್ತೀವಿ, ದ ಟೆಕ್ಸ್ಟ್. ಓಕೆನಾ. ಅದೇ ರೀತಿಯಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಏನು ತೋರಿಸ್ತೈತಿ ಡೇಟ್. ಓಕೆನಾ. ಇಲ್ಲಿ ಡೇಟ್ ಅಂತಲೂ ಸಹ ತೋರಿಸ್ತೈತಿ. ಇದಕ್ಕೆ ಡೇಟ್ ಅಂತಲೂ ಸಹ ಕರಿತಾವೆ. ನಾವು ಡೇಟ್ರೊಳಗೆ ಮತ್ತು ಬೇರೆ ಬೇರೆ ಥರ ಡೇಟು ಸಹ ಸೆಟ್ ಮಾಡ್ಕೋಬೋದು ನೋಡಿ. ಈ ಥರ ಏನು ಮಾಡ್ತೈತಿ ದ ಮಂತು ಡೇಟು ಅಷ್ಟೇ, ಮತ್ತು ಈ ಫಸ್ಟ್ ಇಯರ್ ಬರಬೇಕು, ಆಮೇಲೆ ಮಂತ್ ಬರಬೇಕು. ಈ ಥರ ಏನು ಮಾಡ್ತೈತಿ ಈಗ ನೋಡೋಣ ಮಾರ್ಚ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತಂದ್ರೆ ಅಲ್ಲಿ ನೋಡು ದ ಫಸ್ಟ್ ಫೆಬ್ರವರಿ ಅಷ್ಟೇ ತೋರಿಸ್ತೈತಿ. ಇದಕ್ಕೆ ಏನಾಗಿರ್ತೈತಿ ಡೇಟು. ಅದೇ ನೋಡು ನಾರ್ಮಲ್ ಲಾಂಗ್ ಟೈಮಲ್ಲಿ
ಈ ರೀತಿಯಾಗಿ ಫಸ್ಟು ಇಯರ್ ತೋರಿಸಿ ಆಮೇಲೂ ಡೇಟ್ ತೋರಿಸೋದು ನೋಡಿ. ಈ ಥರ ಏನು ಮಾಡ್ತಾರೆ ಸೆಟ್ ಮಾಡ್ಕೋಬೋದು ನಾವು. ಏನಾಗಿರ್ತೈತಿ ಫೆಬ್ರವರಿ 1 2023 ಅಂತ ಹೇಳಿ ಮಾಡ್ಕೊಂಡು ಡೇಟನ್ನು ತೋರಿಸ್ತೈತಿ. ಇದಕ್ಕೆ ಏನಂತ ನಂಬರ್ಸು ಟೆಕ್ಸ್ಟ್ ಅಂತ ಆಟೋಮೆಟಿಕ್ ತೋರಿಸ್ತೈತಿ. ಇಲ್ಲಿ ನಾವೇನಾದರೂ ಇಲ್ಲಿ ಏನು ತೋರಿಸ್ತೈತಿ ಪರ್ಸೆಂಟೇಜ್. ಇಲ್ಲಿ ಏನು ಇಲ್ಲಿ ಏನಂತ ಬರ್ತಾ 10%, 20%. ಇಲ್ಲಿ ಏನೋ ಆಟೋಮೆಟಿಕ್ ಏನಾಗಿರ್ತೈತಿ ಯಾವ ಕಂಟೆಂಟ್ ಇರ್ತೈತಿ ಅದು ಪರ್ಸೆಂಟೇಜ್ ಅಂತಲೂ ಸಹ ಪರ್ಸೆಂಟೇಜ್ ಫಾರ್ಮ್ಯಾಟು ಸಹ ಏನು ಮಾಡ್ತೈತಿ ತೋರಿಸ್ತೈತಿ. ಇಲ್ಲಿ ಬೇಕಾದರೆ ಇದನ್ನೇ ಸೆಲೆಕ್ಟ್ ಮಾಡ್ಕೊರಿ. ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಪರ್ಸೆಂಟೇಜಲ್ಲಿ ಬೇಕಾಗಿತ್ತಂದರೆ ಇಲ್ಲಿ ನೋಡಿ, ಇಲ್ಲಿ ಜನರಲ್ ತೋರಿಸ್ತೈತಿ. ನಮಗೆ ಪರ್ಸೆಂಟೇಜ್ ಬೇಕಂದ್ರೆ ಪರ್ಸೆಂಟೇಜ್ ಕ್ಲಿಕ್ ಮಾಡಿದ್ರೆ ಅವು ಎಷ್ಟು ಪರ್ಸೆಂಟೇಜ್ ಐತೆ ಅನ್ನೋದನ್ನೇ ಮಾಡ್ತೈತಿ ಇಲ್ಲಿ ತೋರಿಸ್ತೈತಿ. ಪರ್ಸೆಂಟೇಜ್ ವೈಸ್ ಬೇಕಾಗಿತ್ತಂದರೆ ಅದನ್ನೇನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೇನು ಮಾಡ್ಬೋದು, ನಾವು ಕರೆನ್ಸಿ ಕೊಡ್ಬೋದು. ಯಾವ ರೀತಿ ಡಾಲರ್ ಆಗಿರ್ಬೋದು ಅಥವಾ ರುಪೀಸ್ ಆಗಿರ್ಬೋದು. ನೋಡೋ ಕರೆನ್ಸಿ ಆಪ್ಷನ್ಸಲ್ಲಿ ಹೋಗಿ ಮೋರ್ ಕರೆನ್ಸಿ ಆಪ್ಷನ್ಸನ್ನೇ ಇರ್ತಾವೆ. ಸಿಂಬಲ್ಸು ಡಿಸೆಮಲ್ಲು ಇದು ಏನಾಗಿರ್ತೈತಿ ಡಾಲರ್ಸು ರುಪೀಸು. ಇಲ್ಲಿ ಡಾಲರ್ಸ್ ಐತಿ, ನಾವು ರುಪೀಸನ್ನು ತಗೋಬೋದು. ಇಲ್ಲಿ ಐತಲ್ಲ ರುಪೀಸು ರಷ್ಯನ್ ಐತಿ. ಮರಾಠಿ ಆಫ್ದು ಏನಂತ ಕರೆನ್ಸಿ ಐತಿ ಅಂತಲೂ ಸಹ ಹೇಳ್ಬೋದು. ನಮ್ಮ ಇಂಡಿಯಾದು ಈ ರೀತಿ ಏನು ಮಾಡ್ಬೋದು, ಡಾಲರ್ಸು ರುಪೀಸು ಕರೆನ್ಸಿಯನ್ನು ಸಹ ನಾವು ಕೊಡ್ಬೋದು. ಈ ರೀತಿ ಏನೈತಿ ನಮ್ದಿಲ್ಲಿ ಕನ್ನಡ ರುಪೀಸ್ ಜೊತೆ ಇಂಡಿಯಾ ಅಂತ ಐತಿ. ಇಲ್ಲಿ ಓಕೆ ಕೊಟ್ಟರೆ ಇಲ್ಲಾಗೈತಿ ರುಪೀಸನ್ನು ಕಾಲಮ್ ಮಾಡಿ. ಈ ರೀತಿ ಏನಾಗೈತಿ ಇಲ್ಲಿ ಪರ್ಸೆಂಟೇಜು ರುಪೀಸು ಮತ್ತು ಅದೇ ರೀತಿಗೆ ಹಣ ಮೆನಿ ಆಪ್ಷನ್ಸ್ಗಳು ಅದು ಸಹ ದ ಲಾಂಗ್ ಡೇಟು ದ ಶಾರ್ಟ್ ಟೈಮು ದ ಟೈಮು. ಈಗ ಅಕಸ್ಮಾತ್ಗೆ ನೀವು ಇಲ್ಲಿ ಏನಾದರೂ ಟೈಪ್ ಮಾಡ್ತೀರಿ ಅಂತ ತಿಳ್ಕೊರಿ. 230.30 ಅದೇ ರೀತಿಯಾಗಿ 1.30 ಅಂದರೆ ಇಲ್ಲಿ ಏನಂತ ತೋರಿಸ್ತೈತಿ ಅಂದರೆ ನಾವು ಯಾವ ರೀತಿ ಟೈಮನ್ನು ಕ್ಲಿಕ್ ಮಾಡ್ಕೋಬೇಕಂತ ಇಲ್ಲಿ ಹೋಗಿ ಟೈಮ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯಾವ ರೀತಿ ತೋರಿಸ್ತೈತಿ ಅಂದ್ರೆ ನೋಡು 12 ಗಂಟೆ ಈ ಥರ ಏನಾಗಿರ್ತೈತಿ ಟೈಮ್ ಏನಾಗಿರುತ್ತೆ ಡಿಸ್ಪ್ಲೇ ಮಾಡ್ಕೋತ. ಅದೇ ರೀತಿಯಾಗಿ ನಂಬರ್ಸಲ್ಲಿ ಏನಾಗಿರ್ತೈತಿ ಟೈಮ್ ಇರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಫ್ಯಾಕ್ಷನ್ ಆಗಿರ್ಬೋದು, ಸೈಂಟಿಫಿಕ್ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ಸೆಲ್ ಏನಾಗಿರ್ತೈತಿ ಇಲ್ಲೆಲ್ಲ ಇನ್ಫಾರ್ಮೇಷನನ್ನು ತೋರಿಸ್ತೈತಿ. ಯಾವುದೇ ನಂಬರ್ಲಿ ಯಾವ ರೀತಿ ಐಕಾನನ್ನು ತಗೊಂಬಿಡೋದು. ಇದೇ ರೀತಿಯಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಇದೇನಾಗಿರ್ತೈತಿ ಇಲ್ಲಿ ಏನಾಗೈತಿ ಇನ್ಕ್ರೀಸ್ ದ ಡಿಸಿಮಲ್ ಅನ್ನ ಮತ್ತು ಇನ್ಕ್ರೀಸ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ನೋಡಿ. ಇಲ್ಲಿ 2 ಇದ್ದವು 3 ಆಗ್ಯಾವ. ಇಲ್ಲಿ ಏನಾಗೈತಿ ಇನ್ಕ್ರೀಸ್ ದ ಡಿಸಿಮಲ್ ಅಂತಾರ ಸಹ ಕರೀತಾರೆ. ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊ ದ ಡಿಕ್ರೀಸ್ ದ ಡಿಸಿಮಲ್ ಡಿಕ್ರೀಸ್ ಆಗುತ್ತೆ ನೋಡು. ಒಂದು ಡಿಕ್ರೀಸ್ ನಮ್ಗೆ ಡಿಸಿಮಲ್ ಬೇಡ ಅಂದ್ರೆ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ನೋಡಿ. ಇಲ್ಲಿ ಸಹ ಏನಾಗಿತ್ತು ನಾವು ಡಿಕ್ರೀಸನ್ನು ಸಹ ಮಾಡ್ಕೋಬೋದು. ಏನಾಗೈತೆ ಇನ್ಕ್ರೀಸ್ ದ ಡಿಸಿಮಲ್ ಡಿಕ್ರೀಸ್ ದ ಡಿಸಿಮಲ್ ಅಂತಲೂ ಸಹ ಕರಿತವೆ. ಅದೇ ರೀತಿಯಾಗಿ ಇಲ್ಲಿ ನಂಬರ್ಸ್ನಲ್ಲಿ ಯಾವ ರೀತಿ ಇನ್ಕ್ರೀಸು ಡಿಕ್ರೀಸು ಡಾಲರ್ಸು ಪರ್ಸೆಂಟೇಜು ಸೊ ಎಲ್ಲ ನಾವು ಯಾವ ರೀತಿ ಯೂಸ್ ಮಾಡ್ಬೋದು. ಇದೇ ರೀತಿ ಟೈಮ್ ಇರ್ತೈತಿ. ಇದು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಏನಾಗುತ್ತಾ ಶಾರ್ಟ್ ಡೇಟು ಲಾಂಗ್ ಡೇಟು ಇದೆ. ಶಾರ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಶಾರ್ಟ್ ಅಂತ ಡೇಟ್ ಆಗುತ್ತೆ. ಅಲ್ಲಿ ಈ ಸತಿ ಶಾರ್ಟ್ ಡೇಟು ಲಾಂಗ್ ಡೇಟ್ ಅಂತಲೂ ಸಹ ಕಂಡಿತ್ತು. ಅದೇ ರೀತಿಯಾಗಿ
ಇಲ್ಲೇನಾಗಿರ್ತೈತಿ ಸ್ಟೈಲ್, ನಮ್ಗೆ ಯಾವ ರೀತಿ ಸ್ಟೈಲ್ಸ್ ಬೇಕು ಅನ್ನೋದನ್ನಂತ ಕಂಡೀಷನಲ್ ಫಾರ್ಮೆಟಿಂಗ್ನ ಯಾವ ರೀತಿ ಹೈಲೈಟ್ ಮಾಡಬೇಕು ಅನ್ನೋದೇನಾಗಿತ್ತು ಕಂಡೀಷನಲ್ ಫಾರ್ಮೆಟಿಂಗ್ ಆಗಿರ್ತೈತಿ ಅಂತ ಸಹ ಹೇಳ್ತೀವಿ. ಇಲ್ಲಿಂದ ಹೈಲೈಟ್ ದ ಸೆಲ್ ರೂಲ್ ಆಗಿರ್ಬೋದು, ದ ಟಾಪ್ ಬಾಟಮ್ ಸೆಲ್ ಆಗಿರ್ಬೋದು, ಡೇಟ್ ಬಾರ್ಸ್ ಆಗಿರ್ಬೋದು, ಕಲರ್ ಸೆಲ್ ಆಗಿರ್ಬೋದು. ಇಲ್ಲಿ ಏನಾಗಿರ್ತಿ ಎಲ್ಲ ಇಲ್ಲಿ ಫಸ್ಟ್ ಹೈಲೈಟ್ ದ ಸೆಲ್ ರೂಲ್ ಇರುವಾಗ ದ ಗ್ರೇಟರ್ ದ ಮೋರ್ ದೆನ್ ಈ ಸದೇನಾಗೈತಿ ಇಷ್ಟ ಐತಿ. ಇಲ್ಲಿ ಗ್ರೇಟರ್ ದ ಮೊದಲು ಏನು ಮಾಡಬೇಕು, ಈ ಸೆಲೆಕ್ಟ್ ಮಾಡ್ಕೋತೀನಿ. ಈ ಸೆಲೆಕ್ಟ್ ಮಾಡ್ಕೊಂಡದಲ್ಲಿ ಇಲ್ಲಿ ಕಂಡೀಷನಲ್ ಫಾರ್ಮೆಟಿಂಗ್ ಹೋಗಿ ಇಲ್ಲಿ ಹೋಗಿ ದ ಗ್ರೇಟರ್ ದೆನ್ ಅಂತ ಹೊಡೆದು ನಾನು ಮೋರ್ ದೆನ್ 5000 ಎಷ್ಟು ಐತಿ ಅನ್ನೋದನ್ನ ಹೈಲೈಟ್ ಮಾಡ್ರಿ ಅಂತ ಸಹ ಹೇಳ್ತಾರೆ. ಅದನ್ನ ಟೆಕ್ಸ್ಟ್ ಕಲರ್ ಆಗಿರ್ಬೋದು, ಎಲ್ಲೋ ರೆಡ್ಡು ಇದೇನಾಗಿದೆ ರೆಡ್ದಿಂದ ಹೈಲೈಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸೊ ಏನಾಗೈತಿ ನೋಡಿದ್ರೆ ಇದು ಮೋರ್ ದೆನ್ 5000 ಇದೇನಾಗೈತಿ, ನಾನಿಲ್ಲಿ ಮೋರ್ ದೆನ್ 5000 ಹೈಲೈಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಗ್ರೇಟರ್ ದೆನ್ 5000 ಅದಿದ್ದ ಲೆಸ್ ದೆನ್ ಅನ್ನು ಟೈಪ್ ಮಾಡಿದ್ರೆ 10,000 ಗಂಟಿತ ಯಾವ್ದು ಲೆಸ್ ದೆನ್ ಅಷ್ಟದವ ಅದನ್ನ ನಾನು ಎಲ್ಲೋದಿಂದ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ. ನೋಡಿ ಈ ಸತಿ ಏನಾಗೈತಿ, ಇದೆಲ್ಲನು ಲೆಸ್ ದೆನ್ 10,000 ಇದಾವ, ಇದು ಮೋರ್ ದೆನ್ 5000. ಈ ರೀತಿ ನಾವು ಏನು ಮಾಡ್ಕೋದು ಹೈಲೈಟ್ ಅನ್ನ ಮಾಡ್ಕೋಬೇಕಾಗತ್ತಾ. ಅದೇ ರೀತಿಯಾಗಿ ಬಿಟ್ವೀನ್ ತಗೊಳ್ರಿ, ಈ ರೀತಿ ಏನಾಗೈತಿ ಬಿಟ್ವೀನ್ ಎಷ್ಟರಿಂದ ಎಷ್ಟರ ನಡುವೆ ಇರಬೇಕು ಅಂತ ನಾನು ಇಲ್ಲಿ ನೋಡು 5000 10,000 ಇದೇನಾಗಿರುತ್ತೆ ಅದ್ರ ನಡುವೆ ಯಾವೆಲ್ಲ ಅಮೌಂಟ್ ಅದಾವ ಅದನ್ನು ಹೈಲೈಟ್ ಮಾಡಿ. ಅದನ್ನು ನಾನು ಯಾವ ಕಲರಿಂದ ಹೈಲೈಟ್ ಮಾಡ್ಬೇಕತ್ತೀನಿ, ಗ್ರೀನ್ಲಿಂದ. ಓಕೆನಾ, ನೋಡಿ 5,000 10,000 ಯಾವ್ಯಾವೆಲ್ಲ ಬರ್ತಾವೆ, ಉಳಿಕಿದೆಲ್ಲ ಏನಾಗೈತಿ ಬಿಲೋ ದ 5,000 ಅದು ಅಬೋವ್ ದ 10,000 ಅಂತ ಬರ್ತಾವೆ. ನೋಡಿ ಇವು ಬಿಟ್ವೀನ್ 5,000 10,000 ಯಾವೆಲ್ಲ ಬರ್ತಾವೆ ಹೈಲೈಟ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದು ಕಂಡೀಷನಲ್ ಫಾರ್ಮೆಟಿಂಗ್ದಾಗಿ ಬರ್ತೈತೆ. ಲೆಸ್ ದನ್ನು, ಮೋರ್ ದನ್ನು, ಬಿಟ್ವೀನ್, ಈಕ್ವಲ್ ಎಷ್ಟು ಅದಾವ ಇದನ್ನ ನಾವು ಕೊಡ್ಕೊಂಡು ಎಷ್ಟು ಈಕ್ವಲ್ ಅದಾವ, ನಾವು 5,000 ಎಷ್ಟು ಈಕ್ವಲ್ ಅದಾವ ಅಂತ ನಾವು ನೋಡಿದ್ರೆ ಅದನ್ನ ಏನಾಗೈತಿ ಆ ಈಕ್ವಲ್ ಎಷ್ಟೈತಿ, ಇಲ್ಲಿ 5,000 ಇಲ್ಲಿ 5,000 ಐತಿ, ಈಕ್ವಲ್ ಅದಾವ. ಇದೇನು ಹೆಂಗೆ ಕರೀತಾರೆ ಕಂಡೀಷನಲ್ ಹೈಲೈಟ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಟೆಕ್ಸ್ಟ್ ದೆನ್ ಕಂಟೆಂಟ್, ಯಾವ ಕಂಟೆಂಟನ್ನು ಹೈಲೈಟ್ ಮಾಡಬೇಕು ಫಾರ್ಮೆಟಿಂಗ್ ಶೆಲ್ ತ್ರೋಗತ್ತಂದ್ರೆ ನಾವು ಫಸ್ಟ್ ಅದಕ್ಕೆ ಕಿರಣನೇ ಪೂರ್ತಿ ಹೈಲೈಟ್ ಮಾಡಬೇಕು. ಅವನು ಎಷ್ಟೈತಿ ಕಿರಣ್ ಏನು ಮಾಡಬೇಕು ಅದು ಹೈಲೈಟ್ ಮಾಡ್ಬೇಕಂತ ಅನ್ಕೊಂಡೆ ನೋಡಿ ಪೂರ್ತಿ. ಈ ರೀತಿ ಹೋಗಿ ಫಾರ್ಮೆಟಿಂಗಲ್ಲಿ ಹೋಗಿ ಯಾವ ಟೆಕ್ಸ್ಟನ್ನು ಹೈಲೈಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ನಾ ಅದನ್ನು ಕಿರಣ್ ಹತ್ರ ಕ್ಲಿಕ್ ಮಾಡಿದ್ರೆ ಏನಾಗಿರ್ತೈತಿ ಹೈಲೈಟ್ ಆಗುತ್ತೆ ಕಿರಣ್. ಸೊ ಏನಾಗೈತಿ ಯಾವ ರೀತಿ ಹೈಲೈಟ್ ಮಾಡಬೇಕು ಟೆಕ್ಸ್ಟು ಆ ಥರದ್ದು ಇಲ್ಲಿ ಏನಾಗೈತಿ ಆಪ್ಷನ್ಸ್ ಅದಾವ. ದ ಡೇಟ್ ಆಕ್ಯುಪೇಷನ್ದು ಡುಪ್ಲಿಕೇಶನ್ ವ್ಯಾಲ್ಯೂ ನೋಡಿ ಕೇಳ್ತಾರಲ್ಲಿ ಯಾವ ವ್ಯಾಲ್ಯೂ ಡುಪ್ಲಿಕೇಟ್ ಆಗೈತಿ ಅಂದರೆ 2 ಸರ್ತಿ ಯಾವುದು ಡುಪ್ಲಿಕೇಟ್ ಆಗೈತಿ ಅನ್ನೋದನ್ನು ನಾವು ಕ್ಲಿಕ್ ಮಾಡಿದ್ರೆ ತೋರಿಸ್ತೈತಿ. ಇದನ್ನು ರೆಡ್ ಬೇಡ ಎಲ್ಲೋದಿಂದ ನೋಡೋಣ ಯಾವುದು ಡುಪ್ಲಿಕೇಟ್ ಆಗೈತಿ ಅಂತ ತೋರಿಸ್ತೈತಿ. ಯಾವ ವ್ಯಾಲ್ಯೂ ಡುಪ್ಲಿಕೇಟ್ ಆಗೈತಿ 5,000 ನಾನು ಮೊದಲು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫಾರ್ಮೆಟಿಂಗ್ ಹೋಗಿ ಡುಪ್ಲಿಕೇಟ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಡುಪ್ಲಿಕೇಟ್ ಆಗಿದೆ ನೋಡಿ. ಇದು ಡುಪ್ಲಿಕೇಟ್ ಆಗಿದೆ, ಇದು ಡುಪ್ಲಿಕೇಟ್ ಆಗೈತಿ, ಇದು ಡುಪ್ಲಿಕೇಟ್ ಆಗೈತಿ. ಯಾವ ವ್ಯಾಲ್ಯೂ ಡುಪ್ಲಿಕೇಟ್ ಆಗೈತೆ ಅನ್ನೋದನ್ನು ಸಹ ಗೊತ್ತಾಗುತ್ತೆ. ಈ ರೀತಿ ಏನಾಗೈತಿ ಡುಪ್ಲಿಕೇಟ್ ವ್ಯಾಲ್ಯೂ ಸಹ ಗೊತ್ತಾಗುತ್ತೆ. ಇದಕ್ಕೆ ಗ್ರೇಟರ್ ದನ್ನು, ಲೆಸ್ ದನ್ನು, ಬಿಟ್ವೀನು, ಈಕ್ವಲು, ಟೆಕ್ಸ್ಟ್ ಕಂಟೆಂಟು, ದ ಡೇಟ್ ಆಕ್ಯುಪೇಷನು ಇವೆಲ್ಲ ಏನಾಗಿತ್ತು ಮೂರು. ಇದಕ್ಕಿಂತ ಸಹ ಏನಾಗಿರ್ತೈತೆ ಇನ್ನೂ ಫಾರ್ಮೆಟಿಂಗ್ ಸೆಲ್ಲು ಸಹ ಏನೋ ಅವಕಾಶ ಐತೆ ಅಂತಲೂ ಸಹ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟು ಟಾಪ್ ಆ್ಯಂಡ್ ಬಾಟಮ್ ರೂಲ್ ಯಾವ ಸ್ಟೈಲಲ್ಲಿ ಇರಬೇಕು ನೋಡಿ. ಈ ಥರ ಕ್ಲಿಕ್ ಮಾಡಿದ್ರೆ ಐಟಮ್ಸು 10 ಅಂತ ಇಟ್ಕೊಂಡು
ಅದಕ್ಕೋಸ್ಕರ ಏನಾಗಿರ್ತೈತಿ ಟಾಪ್ನಲ್ಲಿ ಬರುವಂಥ ಎಲ್ಲ ಐಟಮ್ ಏನಂತ ಹೈಲೈಟಿಂಗ್ ಆಗ್ತವೆ ಅಂತ ಅನಿಸ್ತದೆ. ಯಾವ ರೀತಿ ಬಾಟಮು, ಯಾವ ರೀತಿ ಪರ್ಸೆಂಟೇಜ್, ಅಬೋ ಎವರೇಜ್ ಎಷ್ಟನ್ನು ನಮ್ಗೆ ಹೈಲೈಟ್ ಮಾಡಬೇಕು ಅಂತ ಅನ್ನೋದು ಗೊತ್ತೈತೆ. ಅದೇ ರೀತಿಯಾಗಿ ಡಾಟಾ ಬಾರ್ ಯಾವ ರೀತಿ ನೋಡಿ ಈ ಥರ ಕ್ಲಿಕ್ ಮಾಡಿದ್ರೆ ನೀವು ಡಾಟಾನ ಈ ಸರ್ತಿ ಏನು ಮಾಡ್ತೀವಿ ಪ್ರೆಸೆಂಟೇಷನ್ ಮಾಡ್ಬೋದು. ಮೋರ್ ಇದಕ್ಕಿಂತ ಅಂತ ಅವಕಾಶ ಇರ್ತದೆ. ಕಲರು ಯಾವ ರೀತಿ ಕಲರನ್ನು ಸೆಲೆಕ್ಟ್ ಮಾಡ್ಬೋದು, ಇದಂತ ಫಾರ್ಮೇಟ್ ಇರುತ್ತೆ, ಅದನ್ನು ಸ್ಟೈಲ್. ಅದೇ ರೀತಿಯಾಗಿ ಸ್ಟೈಲ್ ಇದಕ್ಕೆ ಏನಾದರೂ ಐಕಾನ್ ಇಡಬೇಕಾ ನೋಡಿ, ಸರ್ತಿ ಐಕಾನ್ ಇಟ್ಟರೆ ಈ ಸರ್ತಿ ಐಕಾನನ್ನು ಮೂಡ್ತಾರೆ ಬೇರೆ ಥರ ದ ಸ್ಟೈಲು ನೋಡಿ, ಈ ಥರ ಡಾಟು, ಈ ಥರ ಬ್ಲ್ಯಾಕು, ಈ ಥರ ಆರೋ ಮಾರ್ಕು, ಸೊ ಏನಾಗಿರ್ಬೋದು ಇದೆಲ್ಲ ಏನಾಗಿರ್ಬೋದು ಹೈಲೈಟ್ ಇತ್ತು. ಈ ಟೋಟಲ್ ಆಗಿ ಇದು ಕಂಡೀಷ್ನಲ್ ಫಾರ್ಮೇಟಿಗೆ ಏನಾಗಿರ್ತೈತಿ ಹೈಲೈಟನ್ನು ಮಾಡೋದು ಇಂಪಾರ್ಟೆಂಟ್. ಅದು ಬೇರೆ ಬೇರೆ ವೇದಿಂದ ಏನಾಗಿರ್ತೈತಿ ಹೈಲೈಟನ್ನು ಮಾಡೋದಾಗಿರ್ತೈತಿ ಅಂತಲೂ ಸಹ ಹೇಳ್ಬೋದು. ಅದೇ ರೀತಿಯಾಗಿ ದ ಫಾರ್ಮೇಟಿಂಗ್ ದ ಟೇಬಲನ್ನು ಯಾವ ರೀತಿ ಸ್ಟೈಲ್ ಮಾಡಬೇಕು ಅದು ಇಲ್ಲಿ ಇನ್ಸರ್ಟ್ದಾಗ ಏನಾಗಿರ್ತೈತಿ ಟೇಬಲ್ ಡಿಟೇಲ್ ಆಗೋಂಥ ಏನಾಗಿರ್ತಿ ಆಪ್ಷನ್ಸ್ ಇರುತ್ತೆ. ಅದ್ರ ಬಗ್ಗೆ ಅಲ್ಲಿ ಇನ್ಸರ್ಟ್ನಲ್ಲಿ ಹೇಳೋ ಟೈಮ್ದಾಗ ಏನಾಗ್ತೈತಿ ಟೇಬಲನ್ನು ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ನಾನು ಸುಮ್ಮನೆ ಶಾಂಪಲ್ ಆಗಿ ತೋರಿಸ್ತೀನಿ. ಇಲ್ಲಿ ತೋರಿಸ್ತೈತಿ ಟೇಬಲ್ ಸ್ಟೈಲ್ ಯಾವ ರೀತಿ ಸ್ಟೈಲ್ ಇರಬೇಕು, ಫಾರ್ಮೇಟಿಂಗ್ ಮಾಡೋದು ಸೊ ಏನೆಲ್ಲ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಟೇಬಲ್ ಅಂತ ಅದು ಸೆಲ್ ಸ್ಟೈಲ್ಸ್ದಾಗ ಏನಾಗಿರ್ತೈತಿ ಆ ರೀತಿ ನೋಡಿ ಈ ಥರ ಏನಾಗಿರ್ತೈತಿ ಬೇರೆ ಬೇರೆ ಬೇರೆ. ಈಗ ಇತ್ತೊಳಗೆ ನಾವು ಸೆಲ್ ಸ್ಟೈಲ್ ಯಾವ ರೀತಿ ಬೇಕು ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡು ಆ ಥರ ಏನಾಗಿರ್ತೈತಿ ಸ್ಟೈಲು ಡಿಸೈನು ಪೂರ್ತಿ ಫಾರ್ಮೇಟಾಗಿ ಏನಾಗಿರ್ತೈತಿ ನೋಡಿ ಈ ಥರ ಏನಾಗಿರ್ತೈತಿ ಬೇರೆ ಬೇರೆ ಆದಂಥ ಸ್ಟೈಲು. ಇಲ್ಲಿ ನ್ಯೂ ಸ್ಟೈಲ್ ನೋಡಿದ್ರೆ ನಾವು ಬೇರೆ ಬೇರೆ ಅಂತ ನ್ಯೂ ಸ್ಟೈಲು ಸಹ ಏನು ಮಾಡ್ತೈತಿ ಇಲ್ಲಿ ಸಿಗ್ತದೆ. ಅಲೈನ್ಮೆಂಟು ಅಲ್ಲಿ ಆಲ್ರೆಡಿ ಸೆಟ್ ಇರುವಂಥ ಅಲೈನ್ಮೆಂಟು ಸಿಗುತ್ತೆ. ಇದು ನ್ಯೂ ಸ್ಟೈಲಿಗೆ ಅಂತ ಸಂಬಂಧಪಟ್ಟದ್ದು. ಅದೇ ರೀತಿಯಾಗಿ ಇಲ್ಲಿ ಬರೋದಂಥ ಸೆಲ್ ಸ್ಟೈಲ್ ಯಾವ ರೀತಿ ಇರ್ತೈತಿ. ಈಗ ಆಲ್ರೆಡಿ ಒಂದು ಕಾಲಮ್ ಐತಿ, ಇಲ್ಲಿ ರಾಕೇಶಿನಲ್ಲಿ ಕ್ಲಿಕ್ ಮಾಡಿ ಇದು ಇಲ್ಲಿ ಇನ್ಸರ್ಟ್ದ್ರಾಗ ಬೇರೆ ಬೇರೆ ಆಪ್ಷನ್ಸ್ ಅದಾವೆ. ಇನ್ಸರ್ಟ್ದ ಸೆಲ್ ಆಗಿರ್ಬೋದು, ಇನ್ಸರ್ಟ್ದ ಸೀಟ್ ರೋಸ್ ಆಗಿರ್ಬೋದು, ಕಾಲಮ್ ಆಗಿರ್ಬೋದು, ಇನ್ಸರ್ಟ್ದ ಶೀಟ್ ಆಗಿರ್ಬೋದು, ಈ ಸರ್ತಿ ಆಪ್ಷನ್ಸ್ ಇದೆ. ಇನ್ಸರ್ಟ್ದ ಸೆಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸೆಲ್ ಅಥವಾ ಅದಕ್ಕೆ ಕೇಳ್ತೈತಿ ರೈಟ್ ಸೈಡ್ ಸೆಲ್ ಬೇಕು ಅಥವಾ ಡೌನ್ ಬೇಕು, ಅದು ರೋಸ್ ಕಾಲಮ್ ಏನು ಬೇಕು ನಾವು ಸೆಲ್ ಡೌನ್ ಆ ಥರ ತಳಗಬೇಕಾಗಿತ್ತು. ಸೊ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಏನಾಗುತ್ತೆ ಆ ಥರದ ತಳಬೇಕಂತ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಇನ್ಸರ್ಟ್ ಹೊಡೋದು ನೋಡಿ ಆ ಥರ ಏನಾಗಿರ್ತೈತಿ ಅದನ್ನು ನಾವು ಡಿಲೀಟ್ ಮಾಡಬೇಕಂದ್ರೆ ಆ ರೀತಿ ಏನಾಗಿರ್ತೈತಿ ಇಲ್ಲಿ ಡಿಲೀಟ್ ಆಪ್ಷನ್ಸ್ ಹೋಗುತ್ತೈತಿ. ಇಲ್ಲಿ ಡಿಲೀಟನ್ನು ಕ್ಲಿಕ್ ಮಾಡಿದ್ರೆ ಆ ರೋಸ್ ಡಿಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಮತ್ತು ಇನ್ಸರ್ಟ್ ರೋಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇನ್ನೊಂದು ರೋಸ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ ನೋಡಿ. ಇನ್ಸರ್ಟ್ ರೋಸ್ ಇಲ್ಲಿ ನೋಡಿ ಇದು ಪೂರ್ತಿ ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ರೋಸ್ ಅಂತಂದ್ರೆ ಇನ್ಸರ್ಟ್ ರೋಸನ್ನು ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾವು ಇನ್ಸರ್ಟ್ ಕಾಲಮ್ ಅಂದ್ರೆ ಕಾಲಮ್ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಏನಾಗುತ್ತೆ ಇದನ್ನು ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅಷ್ಟೇ ಸಿಂಪಲ್ಲು. ಇನ್ಸರ್ಟ್ ಸೆಲ್ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು, ಕಾಲಮ್ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು. ಇದು ಇನ್ಸರ್ಟ್ ಸೀಟ್ ಅಂತಂದ್ರೆ ಇನ್ನೊಂದು ಸೀಟ್ ಏನಾಗುತ್ತೆ ಇಲ್ಲಿ ಕ್ರಿಯೇಟ್ ಆಗುತ್ತೆ, ನಮ್ಮ ಹೊಸ ಸೀಟು ಕ್ರಿಯೇಟ್ ಆಗುತ್ತೆ. ಅದನ್ನು ಸೀಟ್ ಡಿಲೀಟ್ ಮಾಡಿದ್ರೆ ಈ ರೀತಿ ಏನಾಗಿರ್ತೈತಿ ಸಿಲೆಕ್ಟ್ ಆಗುತ್ತೆ. ನಾವು ಅಲ್ಲಿ ಈ ರೀತಿ ಏನಾಗಿತ್ತು ಹೊಸ ಸೀಟು ಇದು ಸಿಂಪಲ್ ಆಗಿ ಇನ್ಸರ್ಟ್ ಸೆಲ್ಲು ರೋಸು ಆ್ಯಂಡ್ ಕಾಲಮು ಇನ್ಸರ್ಟ್ ಶೀಟು ಎಲ್ಲ ಇನ್ಸರ್ಟ್ಗೆ ಸಂಬಂಧಪಟ್ಟದ್ದು. ಅದೇ ರೀತಿಯಾಗಿ ಇಲ್ಲಿ ಡಿಲೀಟ್ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಸೆಲ್ ಅದೇನಾಗಿರ್ತೈತೆ ಸೆಲ್ಲೇ ಡಿಲೀಟ್ ಆಗ್ತೈತೆ ನೋಡಿ. ನೀವು ಆಫ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನೋಡಲಿ ಸೆಲ್ಲ ಡಿಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಏನಾಗಿರ್ತೈತಿ ಈಗ ನಾವು ಈ ಡಿಲೀಟದ ಕಾಲಮನ್ನು ಪೂರ್ತಿ ಡಿಲೀಟ್ ಆಗ್ತೈತಿ. ಅದೇ ರೀತಿಯಾಗಿ ನಾವು ರೋಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಡಿಲೀಟ್ ಮಾಡ್ತೀವಿ ಅಂದ್ರೆ ಕ್ಲಿಕ್ ಮಾಡಿದ್ರೆ ಡಿಲೀಟದ ರೋಸ್ ಅಂದ್ರೆ ಡಿಲೀಟ್ ಆಗ್ಬಿಡ್ತೈತಿ ಸಿಂಪಲ್. ಅದೇ ರೀತಿ ಇದು ಒಂದೇ ಸೆಲ್ ಡಿಲೀಟ್ ಆಗ್ಬೇಕಂದ್ರೆ ಡಿಲೀಟದ ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಓಕೆ ಡಿಲೀಟ್ ಏನಾಗುತ್ತೈತಿ ಸೆಲ್ದ ಡಿಲೀಟ್ ಆಗುತ್ತೆ. ಸೊ ಇಲ್ಲೇನಾಗೈತೆ ಡಿಲೀಟ್ ಆಪ್ಷನ್ಸಲ್ಲಿ ಆಕಸ್ಮಿಕವಾಗಿ ಇಲ್ಲಿ ನಾವು ಆಲ್ರೆಡಿ ಒಂದು ಸೀಟನ್ನು ಕ್ಲಿಕ್ ಮಾಡ್ಕೊಂಡಿದ್ವಿ. ಇದನ್ನು ಏನು ಮಾಡ್ಬೋದು
ಡಿಲೀಟ್ ದ ಸೀಟ್ ಏನೇನು ಮಾಡ್ಬೋದು, ಡಿಲೀಟ್ ಮಾಡ್ಕೋಬೋದು. ಸೊ ಏನಾಗಿರ್ತೈತಿ, ಈ ರೀತಿ ಇನ್ಸರ್ಟ್ ಮತ್ತು ಡಿಲೀಟ್ ಯಾವ ರೀತಿ ಮಾಡ್ಕೋಬೇಕು ಅದನ್ನು ತಿಳ್ಕೊಂಡು, ಅದೇ ರೀತಿಯಾಗಿ ದ ಫಾರ್ಮೆಟ್ನಲ್ಲಿ ಯಾವ ರೀತಿಯಾಗಿ ಆಗಲೇ ತೋರಿಸಿದ ರೋ ಹೈಟ್ ಹೆಂಗೆ ಮಾಡ್ಕೋಬೇಕು, ವಿಡ್ತ್ ಹೆಂಗೆ ಮಾಡ್ಕೋಬೇಕು. ಇಲ್ಲಿ ಅರುಣತೆ ಐತಿ, ಈ ಅರುಣದಲ್ಲಿ ನಮಗೂ ಅದ್ರದ್ದು ರೋಲ್ದು ಹೈಟ್ ಬೇಕಾಗಿತ್ತು. ಇಷ್ಟು 45 ಇಟ್ಕೋಣ. ನೋಡಿ ಸತಿ 45 ಡಿಕ್ರೀಸ್ ಆಯಿತು. ಅದೇ ರೀತಿಯಾಗಿ ಹೈಟ್ ಮಾಡ್ಕೋಬೇಕಂದ್ರೆ 45 ಇದನ್ನು 60 ಮಾಡ್ಕೋತೀನಿ. ಸೊ ಏನಾಗಿರ್ತೈತಿ, ಜಾಸ್ತಿ ಆಗುತ್ತೆ, ಇದು ಇನ್ಕ್ರೀಸ್ ಆಗುತ್ತೆ. ಸೊ ರೋಸ್ ಹೈಟ್ ವಿಡ್ತ್ ಮಾಡ್ಕೊಂಡು ಆಟೋಮೆಟಿಕ್ ಸತಿ ಆಟೋ ಫಿಲ್ ದ ಹೈಟ್ ನೋಡಿ ಸತಿ ಕ್ಲಿಕ್ ಮಾಡ್ಕೊಂಡ್ರೆ ಆತತಿ ಆಟೋ ಫಿಲ್ ಆಗುತ್ತೆ ಅಂತಲೂ ಸಹ ಹೇಳ್ಬೋದು. ಅದೇ ರೀತಿಯಾಗಿ ದ ಕಾಲಮ್ ವಿಡ್ತನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಆಲ್ರೆಡಿ 43 ಐತಿ, ಇದನ್ನು ನಾನು 55 ಇಟ್ಕೋತೀನಿ. ಆಲ್ರೆಡಿ ಕ್ಯಾಚ್ ಆಗುತ್ತೆ. ಇದನ್ನೇನು ಮಾಡಬೇಕು, ಮತ್ತು ನಾವು ರೀಸೆಟ್ ಆ ಥರ ಕಾಲಮ್ ಕಡಿಮೆ ಬೇಕಂದ್ರೆ ನಾವು 50 40 ಮಾಡ್ಕೊತೀವಿ. ಸೊ ಏನಾಗಿರ್ತಿ, ಈ ರೀತಿ ಏನಾಗಿರ್ತಿ, ಕಾಲಮ್ ವಿಡ್ತ ಹೈಟನ್ನು ನಾವು ಸಹ ಮಾಡ್ಕೊತೀವಿ. ಅದೇ ರೀತಿಯಾಗಿ ಹೈಡ್ ಆ್ಯಂಡ್ ಅನ್ಹೈಡ್, ಈ ಕಾಲಮ್ ಒಂದು ಕಿರಣದ ಐತಿ, ಇದನ್ನು ನಾವು ಹೈಡ್ ಮಾಡಿಬಿಡ್ತೀವಿ. ಐತಿ, ಇದನ್ನೇನು ಮಾಡ್ತೀನಿ, ನಾನು ಹೈಡ್ ಮಾಡಿಬಿಡ್ತೀನಿ. ಹೈಡ್ ದ ರೋಸ್ ಕಾಲಮ್ ಏನು ಮಾಡ್ತೀನಿ, ಹೈಡ್ ಮಾಡಿಬಿಡ್ತೀನಿ. ಅದನ್ನೇನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಹೋಗಿ ಅನ್ಹೈಡ್ ಅಂತ ಕ್ಲಿಕ್ ಮಾಡಿದ್ರೆ ಕಾಲಮ್ ಹೈಡ್. ಅನ್ಹೈಡ್ ದ ಕಾಲಮ್. ಸೊ ಏನಾಗಿದೆ, ಈ ರೀತಿ ಹೈಡ್ ಹತ್ರವಾಗಿ ಭಾಳ ಆಪ್ಷನ್ಸ್ ಇರ್ತಾವೆ. ನಾವು ಕಾಲಮ್ ಹೈಡ್ ಮಾಡ್ಬೋದು, ವಿಡ್ತ್ ನೋಡು ರೋಸ್ ಅಟ್ಟೆ ಹೈಡ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದ್ರೆ ರೋಸ್ ಅಷ್ಟೇ ಆಡ್ತದೆ, ಕಾಲಮ್ ಹೈಡ್ ಅಟ್ಟೆ ಆಗ್ತದೆ, ಸೀಡ್ ಹೈಟ್ ಹತ್ರಗೆ ಅನ್ಹೈಡು ಸಹ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದೇ ರೀತಿ ಆಗಲೇ ಹೇಳ್ದಂಗೆ ಈಗ ನಾವು ವರ್ಕ್ ಮಾಡ್ತಿದ್ದ ಶೀಟ್ 2 ಐತಿ, ಇದಕ್ಕೆ ರೀನೇಮ್ ದ ಶೀಟ್ ಅಂತ ನಾವು ಕೊಡ್ಬೋದು. ಅದಕ್ಕೆ ಏನಾಗಿರ್ತೈತಿ, ಸೇಲ್ಸ್ ಅಂತಲೂ ಮತ್ತು ರೀನೇಮ್ ಅಂತಲೂ ಸಹ ಕೊಡ್ತೀವಿ. ಅದೇ ರೀತಿಯಾಗಿ ಮೂವ್ ದ ಕಾಪಿ ಸೀಟ್ ಆಗಲೇ ಹೇಳಿದಲ್ಲ, ಮೂವ್ ದ ಕಾಪಿ ಸೀಟ್ ಅಂದ್ರೆ ಇಲ್ಲಿ ಆಲ್ರೆಡಿ ಸೇಲ್ ಐತೈತೆ, ಅದನ್ನು ನಾನು ಹೋಗಿ ಏನು ಮಾಡ್ತೀನಿ, ಮೂವ್ ಮಾಡ್ತೀನಿ. ಎಲ್ಲಿ ಸೀಟ್ 1 ಹತ್ರ ಅವ್ರು ಓಕೆ ಅಂತ ಕೊಟ್ಟರೆ ಸೀಟ್ ನೋಡಿ, ಸೀಟ್ ಏನಾಗಿರ್ತೈತಿ ಇಲ್ಲಿ ಬಂತು. ಇದನ್ನೇ ನಾನು ಇಲ್ಲಿ ಹೇಳಿ ಹೋಗ್ತೀನಿ. ಕಾಪಿ ಇನ್ನೊಂದು ಅದೇ ರೀತಿ ಕಾಪಿ ಪೇಸ್ಟ್ ಬೇಕಂದ್ರೆ ಇಲ್ಲೇನು ಮಾಡ್ತೀನಿ, ಸೀಟ್ 4 ಹತ್ರ ಕ್ಲಿಕ್ ಮಾಡ್ಕೋತೀನಿ. ಅಲ್ಲಿ ಇನ್ನೊಂದು ಸೀಟ ಕ್ರಿಯೇಟ್ ಆಗ್ತದೆ. ಸೇಲ್ ಆಲ್ರೆಡಿ ಇಲ್ಲೂ ಐತಿ ಮತ್ತು ಇಲ್ಲೂ ಐತಿ ಅಂತ ಕಾಪಿ ಕ್ರಿಯೇಟ್ ಮಾಡಿ ಅಂತ ಸಹ ಹೇಳ್ತೀವಿ. ಅದೇ ರೀತಿಯಾಗಿ ಟ್ಯಾಬ್ ಕಲರ್ ನಾವು ಯಾವ್ದು ಬೇಕಾದಕ್ಕೆ ಟ್ಯಾಬ್ ಕಲರನ್ನು ಸಹ ಕೊಡ್ಬೋದು. ಪ್ರೊಟೆಕ್ಟ್ ದ ಶೀಟ್ ಅದರ ಪಾಸ್ವರ್ಡನ್ನು ಸಹ ನಾವು ಹಾಕ್ಬೋದು. ಪ್ರೊಟೆಕ್ಟ್ ದ ಶೀಟ್ ಅದ ಲಾಕ್ ಮಾಡ್ಬೋದು. ಒಂದು ಸಪ್ರೇಟ್ ಆದ ಒಂದು ಸೆಲ್ಲೆ ಏನು ಮಾಡ್ಬೋದು, ಲಾಕ್ ಮಾಡ್ಬೋದು. ಆ ಥರ ಏನಾಗಿರ್ತೈತಿ, ಪ್ರೊಟೆಕ್ಟ್ ದ ಸೆಲ್ ಪಾಸ್ವರ್ಡ ಅವಾಗ ಹೇಳಿದ್ವಿ, ಫಾರ್ಮೇಟ್ ದ ಸೆಲ್ ಅಂತಲೂ ಸಹ ಹೇಳ್ತೀವಿ. ಇದ್ರ ರೀತಿ ಏನಾಗಿತ್ತು, ಸೆಲ್ಲಲ್ಲಿ ಬರುವಂಥ ಎಲ್ಲ ಆಪ್ಷನ್ಸ್ಗಳಾಗಿತ್ತು ಅಂತಲೂ ಸಹ ಹೇಳ್ತೀವಿ. ಅದೇ ರೀತಿಗೆ ಲಾಸ್ಟ್ ಒಂದು ಎಡಿಟಿಂಗ್ ಆಪ್ಷನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಒಂದು ಏನಾಗೈತಿ, ದ ಸಮ್ ದ ಅಲರ್ಟ್. ಇದನ್ನೇನಾಗುತ್ತೆ, ಇದ್ರೊಳಗೆ ಏನು ಮಾಡ್ಬೋದು, ಮೆನಿ ಆಪ್ಷನ್ಸ್ ಅದ. ಸಮ್ ಮಾಡ್ಬೋದು, ಕೂಡಿಸ್ಬೋದು, ಎವರೇಜ್ ಕಂಡುಹಿಡ್ಬೋದು, ಕೌಂಟ್ ನಂಬರ್ಸ್ ಆಗಿರ್ಬೋದು, ಮ್ಯಾಕ್ಸಿಮಮ್ ನಂಬರ್, ಮಿನಿಮಮ್ ನಂಬರ್, ಇಲ್ಲಿ ನೋಡೋದು ಸಮ್ ಮತ್ತು ಕೊಡ್ತೀನಿ. ಈಗ ಏನು ಮಾಡ್ತೀನಿ, ಇಲ್ಲಿದು ಆಕಾಶ ಅನ್ನೋದನ್ನು ನೋಡಿ ಸರ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ನಾ ಎಂಟ್ರ್ ಹೊಡೆದ್ರೆ ಎಷ್ಟಾಗುತ್ತೆ, ಇಲ್ಲಿ ಕೂಡಿಸಿ ಇದಕ್ಕೆ ಕ್ಲಿಕ್ ಮಾಡಿ ನೋಡು ಎಷ್ಟು 5, 3 ಎಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ, 12,000 ಆಗುತ್ತೆ. ಇದನ್ನು ಸಮ್ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಇದನ್ನೆಲ್ಲ ಕೂಡಿಸಿ ಆಮೇಲೆ ಏನು ಮಾಡ್ತೀನಿ, ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟೈತಿ, ಇದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಕಂಡಿದ್ರೆ ಇದ್ರ ಮ್ಯಾಕ್ಸಿಮಮ್ ಯಾವುದೈತಿ 15,000 ಐತಿ. ಈ ರೀತಿ ಇದ್ರೊಳಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೈತಿ, ಎವರೇಜ್ ಅಂದೇಜ್ ಎಷ್ಟೈತಿ ಎವರೇಜ್. ಸೊ ಏನಾಗೈತಿ, ಇದು ಫಾರ್ಮುಲಾನ ಯೂಸ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಎಡಿಟಿಂಗ್ ಅಂತಲೂ ಸಹ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥದ್ದು ಫಿಲ್. ಯಾವ ರೀತಿ ಫಿಲ್ ಮಾಡಬೇಕು, ಡೌನ್, ರೈಟು, ಲಿಫ್ಟು ನೋಡಿ ಸತ್ತ
ಈ ಸರ್ತಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ ವೈಸ್ ಇರಬೇಕು. ಸೊ ಏನಾಗಿತ್ತು ನೆಕ್ಸ್ಟ್ ಒನ್ನು ಫಿಲ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನೋಡೋದನ್ನ ಇಲ್ಲಿ ಮೊದಲು ಏನು ಮಾಡಬೇಕು, ಅದು ಕಾಲಮನ್ನು ಸೆಲೆಕ್ಟ್ ಮಾಡ್ಕೊರಿ. ಮಾಡ್ಕೊಂಡು ಇಲ್ಲಿ ಏನು ಕೇಳ್ತಾರೆ, ಇಲ್ಲಿ ನಾವು ಯಾವ ರೀತಿ ಸೆಟ್ ಮಾಡ್ಕೊಂಡು ಫಿಲ್ ಮಾಡಬೇಕು, ಡೌನು ಲೆಫ್ಟ್ ಸೈಡು ಆಫ್ ಸೈಡು ಡೌನ್ ಈ ರೀತಿ ಏನಾಗಿರ್ತೈತಿ ಡೌನ್ ಮೂಲಕ ಏನು ಮಾಡ್ಬೋದು ಸೆಟ್ಟನ್ನು ಮಾಡ್ಕೋಬೋದು. ಅದನ್ನೇ ಈ ರೀತಿ ಕ್ಲಿಕ್ ಮಾಡಿಕೊಂಡು ಅಪ್ ಅಂತ ಕೊಟ್ಟರೆ 1500 ಈ ಸರ್ತಿ ಏನಾಗೈತಿ ಫ್ಲಟ್ ಆಗುತ್ತೆ. ಅದೇ ರೀತಿಗೆ ಇದು ಕ್ಲಿಯರಲ್ಲಿ ಬಂದರೆ ಆಲ್ ಕ್ಲಿಯರ್ ಕ್ಲಿಕ್ ಮಾಡಿದ್ರೆ ಎಲ್ಲ ಆಲ್ ಕ್ಲಿಯರ್ ಅಂತಲೂ ಸಹ ಬರುತ್ತೆ. ಅದೇ ರೀತಿಯಾಗಿ ಕ್ಲಿಯರ್ದ ಫಾರ್ಮೆಟ್ ಅಲ್ಲಿ ಇರುವಂಥ ಫಾರ್ಮೆಟ್ ಏನಾಗಿರ್ತೈತೆ ಟೇಬಲ್ ಬಾರ್ಡರ್ ಏನೈತೆ ಕ್ಲಿಯರ್ ಆಗುತ್ತೆ. ಅದೇ ರೀತಿಯಾಗಿ ಕ್ಲಿಯರ್ದ ಕಂಟೆಂಟ್ ಅಥವಾ ಇನ್ನೇನು ಬರ್ತದೆ ಅಷ್ಟೇ ಕಂಟೆಂಟನ್ನು ಕ್ಲಿಯರ್ ಆಗುತ್ತೆ ಅಂತಲೂ ಸಹ ಏನಾಗುತ್ತೆ ಇಲ್ಲಿ ಕ್ಲಿಯರ್ ಆಪ್ಷನ್ಸಲ್ಲಿ ಬರುವಂಥ ಕ್ಲಿಯರ್ ಅಂತಲೂ ಸಹ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಫಾಂಟ್ ಆ್ಯಂಡ್ ದ ಫಿಲ್ಟರ್ ಯಾವ ರೀತಿ ಫಿಲ್ಟರಿಂಗ್ ಮಾಡಬೇಕು ಅಂತ ಸಿರೀಸ್ ಮೂಲಕ ಇಲ್ಲಿ ನೋಡು ದ ಸೇಲ್ಸ್ ಇದೊಂದು ರೋಸ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನೇನು ಮಾಡ್ತೀನಿ ನಾನು ಇಲ್ಲಿ 3 ಫಿಲ್ಟರ್ಸ್ ಅದಾವೆ. ಎ ಹಿಡ್ಕೊಂಡು ಜೆಡ್ ಆಗಿರ್ಬೋದು, ಜೆಡ್ ಹಿಡ್ಕೊಂಡು ಅಲ್ಫಾಬೆಟಿಕ್ ಮೂಲಕ ಇದು ಉಲ್ಟಾ ಅಲ್ಫಾಬೆಟಿಕ್ ಎ ಟು ಜೆಡ್ ಇದು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಈಗ ನೋಡು ಇಲ್ಲೇ ನೋಡು ಎಸ್ಸು ಟ್ಯಾಬ್ ಹೊಡೋದು ಜಿ ಟಿ ಟಿ ಇದು ಎ ಮತ್ತು ಹೆಚ್ಚು ಇದು ಆಯ ಈ ಥರ ಏನಾಗೈತಿ ಟೈಪ್ ಮಾಡೀನಿ. ಅದನ್ನೇನು ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ನಮಗೆ ಏನು ಬೇಕಾಗೈತಿ ಶಾರ್ಟ್ ಆ್ಯಂಡ್ ಫಿಲ್ಟರ್ ಮಾಡಬೇಕು. ಇದನ್ನು ಎ ಟು ಜೆಡ್ ಮಾಡ್ದಂದ್ರೆ ನೋಡು ಎ ಬಿ ಸಿ ಡಿ ಈ ಥರ ಏನಾಗಿರ್ತೈತಿ ಬರುತ್ತೆ. ಇದನ್ನೇ ನಾನು ಉಲ್ಟಾ ಮಾಡಿದೆ ಜೆಡ್ ಟು ಎ ಅದರ ಈ ಥರ ಉಲ್ಟಾ ಆಗುತ್ತೆ. ಈ ಥರ ಏನಾಗುತ್ತೆ ಫಿಲ್ಟರ್ ಆ್ಯಂಡ್ ಫೈಂಡಿಂಗ್ ಅಂತ. ಅದೇ ರೀತಿ ಲಾಸ್ಟ್ ಒನ್ ಎಡಿಟಿಂಗ್ ಆಪ್ಷನ್ಸಲ್ಲಿ ಬಂದರೆ ಅಂದರೆ ಇಲ್ಲಿ ಫೈಂಡ್ ಮಾಡೋದು ಸೆಲೆಕ್ಟ್ ಮಾಡೋದು ಫೈಂಡ್ ಈ ರೀತಿ ಏನಾಗಿದೆ ಫೈಂಡ್ ಮಾಡ್ತೀವಿ. ಇದೇನಾದರೂ ಇದು ಮೊದಲೇನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಎಲ್ಲನೂ ಫುಲ್ ಟೇಬಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಕೊಡ್ತೀನಿ. ಇಲ್ಲಿ ಕೊಟ್ಟಲ್ಲಿ ಏನು ಮಾಡ್ತೀನಿ ಕಿರಣ್ ಅಂತ ಫೈಂಡ್ ದ ಟೆಕ್ಸ್ಟ್ ಅಂತಾರ ಸಹ ಕೊಡ್ತೀನಿ. ಒಳಗೆ ಏನಾಗಿರ್ತೈತಿ ಫೈಂಡ್ ದ ಟೆಕ್ಸ್ಟ್ ನೋಡು ದ ಬಾಕ್ಸ್ ದ ಸೀಟ್ 2 ದ ಸೆಲ್ ಅಡ್ರೆಸ್ ಕೊಟ್ಟೈತಿ, ವ್ಯಾಲ್ಯೂ ಏನೈತಿ ಕಿರಣ್ ಕೊಟ್ಟೈತಿ. ಸೊ ಅಲ್ಲಿ ಏನಾದರೂ ರೀಪ್ಲೇಸ್ ಮಾಡಬೇಕಾ ಅಲ್ಲಿ ಕ್ಲಿಕ್ ಮಾಡಿ ಮಧುರ ಅಂತ ಕೊಡ್ತೀನಿ. ಮಧುರ ಅಂತ ನಾನು ಏನು ಮಾಡ್ತೀನಿ ಆ ಟೆಕ್ಸ್ಟಲ್ಲಿ ಏನು ಮಾಡ್ತೀನಿ ಫೈಂಡ್ ದ ಟೆಕ್ಸ್ಟ್ ರೀಪ್ಲೇಸನ್ನು ಮಾಡ್ತೀನಿ. ರೀಪ್ಲೇಸ್ ಮಾಡಿ ನೋಡು ಏನಾಗೈತಿ ಇಲ್ಲಿ ಸೊ ಏನಾಗೈತಿ ಅಲ್ಲಿ ಕಿರಣ್ ಹೋಗಿ ಅಧೂರ ಆಗೈತದು. ಅಧೂರ ಅನ್ನೋದು ಏನಾಗೈತಿ ಕ್ಲಿಕ್ ಆಗೈತಿ ಅಂತಲೂ ಸಹ ಹೇಳ್ಬೋದು. ಈ ರೀತಿ ಏನಾಗೈತಿ ಫೈಂಡು ಸೆಲೆಕ್ಷನು ಎಡಿಟಿಂಗು ಸೊ ಏನಾಗೈತಿ ಇಲ್ಲಿ ಮಿನಿಮೋರ್ ಏನಾಗೈತಿ ಆಪ್ಷನ್ಸನ್ನು ಐತೆ ಅಂತಲೂ ಸಹ ಹೇಳ್ತೀವಿ. ಈ ರೀತಿ ಏನಾಗೈತಿ ನಾನು ಕ್ಲಿಪ್ಬೋರ್ಡಲ್ಲಿ ಫಾಂಟು ದ ಅಲೈನ್ಮೆಂಟು ದ ನಂಬರ್ಸು ದ ಸ್ಟೈಲ್ಸು ದ ಸೆಲ್ಲು ದ ಎಡಿಟಿಂಗ್ ಏನಾಗಿತ್ತು ಎಲ್ಲ ಆಪ್ಷನ್ಸನ್ನು ನನಗೆ ತಿಳಿದೈತೆ ಅಂತ ಭಾವಿಸ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.